ನನ್ನ ಮಗನಿಗಿದು ಕಡಿಮೆದ, ಇದು ನನ್ನ ಮಗನಿಗೆ ನಾ ಕೊಡಲೇಬೇಕು ಎಂಬುದಾಗಿ ದೇವರು ನೋಡಿ ನೀವು ಕೊಡಬೇಕು. ಆ ರೀತಿ ನೀವು ಪ್ರಾರ್ಥನೆ ಮಾಡ್ರಿ. ಬೇಡ್ರಿ ನಿಮ್ಮನ್ನ ಕೊಡ್ತಾ, ಹುಡುಕ್ರಿ ನಿಮ್ಮನ್ನ ಸಿಗ್ತಾ, ತಟ್ಟಿರಿ ನಿಮಗೆ ನಾನು ತೆರಿತಾ ಎಂಬುದಾಗಿ ನಾನು ದೇವ್ರು ಹೇಳ್ತಾನೆ ಪ್ರೇಯರೇ. ಬೇಡ್ರಿ, ಹುಡುಕ್ರಿ, ಹೊಡಿರಿ ಅಂದರೆ ಪ್ರಾರ್ಥನೆ ಮಾಡಿರಿ, ದೇವ್ರು ನಿಮ್ಗೆ ಕೊಡ್ತಾನೆ ಸ್ಪಷ್ಟವಾಗಿ. ಯೆಹೋವ ಹಿರೇ ನಿಮಗೆ ಸ್ತೋತ್ರ, ಯೆಹೋವ ರಫ ನಿಮಗೆ ಸ್ತೋತ್ರ, ಯೆಹೋವ ನಿಶಿಯೇ ನಿಮಗೆ ಸ್ತೋತ್ರ, ಯೆಹೋವ ಶಾಲೋಮ್ ನಿಮಗೆ ಸ್ತೋತ್ರ, ಯೆಹೋವ ಇರುವಾತನೇ ನಿಮಗೆ ಸ್ತೋತ್ರ, ಯೆಹೋವ ಆರೋಗ್ಯದಾಯಕನೇ ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನಿನ್ನ ಮಕ್ಕಳು ನಿನ್ನ ಸನ್ನಿಧಿಯಲ್ಲಿ ನಿನ್ನ ಆಲಯದಲ್ಲಿ ಪ್ರಾರ್ಥಿಸುವಾಗ ನಿನ್ನ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥದ್ದು ನೀನು ಕೊಟ್ಟು ನಡೆಸ್ತೀವಿ ಎಂಬುದನ್ನು ಪ್ರಾರ್ಥಿಸ್ತಾ ದೇವ. ಗ್ಲೋರಿ 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 ಗ್ಲೋರಿ. ಕಟ್ಟಲ್ಪಟ್ಟಂಥ ಬಂಧನಗಳಿಂದ ಬಂದಿರಬಹುದು ಕರ್ತನೆ, ಮಂತ್ರದಂತರ ಶಕ್ತಿಗಳಿಂದ ಬಂಧಿಸಲ್ಪಟ್ಟು ನಿನ್ನ ಜೀವಿತ ಅನೇಕ ಸರ್ವನಾಶ ಆಗಿರ್ಬೋದು, ಮರಣಕರ ರೋಗ ವ್ಯಾಧಿಗಳಲ್ಲಿದ್ದಿರ್ಬೋದು ನೀನು, ಅಥವಾ ನಿನ್ನವರೇ ಯಾರ ಇದ್ದಿರ್ಬೋದು. ನನ್ನ ದೇವರು ಸ್ವಸ್ಥತೆ ಮಾಡ್ತಾನೆ, ನನ್ನ ದೇವರು ಬಿಡುಗಡೆ ಕೊಡ್ತಾನೆ. ನನ್ನ ದೇವರು ಬಿದ್ದೋಗ್ತಕ್ಕಂಥ ಎಲ್ಲರಿಗೆ ಕೈಯನ್ನು ಹಿಡಿದು ಮೇಲಕ್ಕೆ ಎತ್ತಕ್ಕಂಥ ನನ್ನ ಪ್ರಿಯರೇ. ಒಂದು ವೇಳೆ ಪಾಪ ದ್ರೋಹ ಅಪರಾಧದಲ್ಲಿ ಬಿದ್ದೋಗಿದೆ, ನನ್ನ ದೇವರು ನಿನ್ನ ಮೇಲಕ್ಕೆ ಎಬ್ಬಿಸ್ತಾನ. ರೋಗ ವ್ಯಾಧಿಯಲ್ಲಿ ಬಿದ್ದ ಕೂಡ ನಿನ್ನ ಕೈಯನ್ನು ಹಿಡಿದು ಮೇಲಕ್ಕೆ ಎಬ್ಬಿಸ್ತಾನೆ ಪ್ರಿಯರೇ. ಒಳ್ಳೆ ಆರೋಗ್ಯ ಕೊಡ್ತಕ್ಕಂಥ ದೇವರು. ದೇವ ನಿನ್ನ ಮಹಿಮೆ ಆಗಲಿ. ನಿನ್ನ ಆಲಯದಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥ ಪ್ರತಿಯೊಂದು ಮಕ್ಕಳ ಜೀವಿತದಲ್ಲಿ ಒಂದೊಂದು ವಿಧವಾಗಿ ಅದ್ಭುತ ಮಾಡು ಕರ್ತನೆ, ನೀನು ಅದ್ಭುತ ಮಾಡು. ಪ್ರಾರ್ಥಿಸ್ರಿ, ಪ್ರಾರ್ಥಿಸ್ರಿ. ಥ್ಯಾಂಕ್ ಯು ಜೀಸಸ್. ಪ್ರಾರ್ಥಿಸ್ರಿ. ಗ್ಲೋರಿ 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 ಗ್ಲೋರಿ. ಪ್ರಾರ್ಥಿಸ್ರಿ, ಪ್ರಾರ್ಥಿಸ್ರಿ, ಪ್ರಾರ್ಥಿಸ್ರಿ. ಗ್ಲೋರಿ 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 ಗ್ಲೋರಿ. ಪರಿಶುದ್ಧಾತ್ಮನೇ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಘೋರ 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 ಶಿಲುಬೆಯ ಮರಣ ಘೋರ, ಭಾರ 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 ನನ್ನ ಹೃದಯದಿ ಭಾರ. ಘೋರ 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 ಶಿಲುಬೆಯ ಮರಣ ಘೋರ, ಭಾರ 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 ನನ್ನ ಹೃದಯದಿ ಭಾರ. ಹೌದು ಪ್ರಿಯರೇ, ನಿನ್ನ ಶರೀರತಕ್ಕಂಥ ಘೋರವಾಗಿರ್ತಕ್ಕಂಥ ನೋವು, ವ್ಯಾಧಿ, ಸಮಸ್ಯೆ, ಸಂಕಟ ನನ್ನ ದೇವರು ಸಹಿಸನ್ ಪ್ರೇರ ಶಿಲ್ಪೆ ಮೇಲೆ. ಒಂದು ವೇಳೆ ಈ ದಿನ ನೀನು ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥಿಸುವುದಾದರೆ, ಕರ್ತನ ಸನ್ನಿಧಿಯಲ್ಲಿ ನೀನು ಪ್ರಾರ್ಥಿಸುವುದಾದರೆ ದೇವರಿಂದ ಅದ್ಭುತ ಪ್ರೀತಿಯ ನೆನೆದಾಗ ಮನ ಕರಗಿದೆ. ಏಸಯ್ಯ ನಿನ್ನ ತ್ಯಾಗಕ್ಕೆ ಈ ಜೀವ ಬಲಿವಾಗಿದೆ. ಕಲ್ವಾರಿಯ ಪ್ರೀತಿಯ ನೆನೆದಾಗ ಮನ ಕರಗಿದೆ. ಏಸಯ್ಯ ನಿನ್ನ ತ್ಯಾಗಕ್ಕೆ ಈ ಜೀವ ಬಲಿವಾಗಿದೆ. ಘೋರ 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 ಶಿಲುಬೆಯ ಮರಣ ಘೋರ, ಭಾರ 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 ನನ್ನ ಹೃದಯದಿ ಭಾರ. ಘೋರ 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 ಶಿಲುಬೆಯ ಮರಣ ಘೋರ, ಭಾರ 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 ನನ್ನ ಹೃದಯದಿ ಭಾರ. ಕಲ್ವಾರಿಯ ಪ್ರೀತಿಯ. ಹೌದು ದೇವ, ಶಿಲುಬೆದ ಮರಣ ಬಹು ಘೋರವಾಗಿತ್ತು. ಆದರೆ ನಾನು ಮಾಡಿರ್ತಕ್ಕಂಥ ಪ್ರತಿಯೊಂದು ಪಾಪ, ಅಥವಾ ನಿಮ್ಮ ಮಕ್ಕಳು ಮಾಡಿರ್ತಕ್ಕಂಥ, ಪ್ರಜೆಗಳು ಮಾಡಿರ್ತಕ್ಕಂಥ ಪ್ರತಿಯೊಂದು ಪಾಪವನ್ನು ಆ ಶಿಲುಬೆದ ಮೇಲೆ ನೀನು ಸಹಿಸಿದಪ್ಪ, ನಿನಗೆ ಸ್ತೋತ್ರ. ಘೋರವಾಗಿರ್ತಕ್ಕಂಥ ಮರಣವನ್ನು ನೀನು ಸಹಿಸಿದಿ ಪ್ರಿಯ ಸಹೋದರಿ ಸಹೋದರ. ನಿನಗಾಗೆ ನನ್ನ ಯೇಸು ಘೋರವಾಗಿ ಒಂದು ಮರಣವನ್ನು ಸಹಿಸ್ಕೊಂಡನು ಪ್ರಿಯರೇ. ಒಂದು ವೇಳೆ ಘೋರ ಪಾಪಿಯಾಗಿರ್ತಕ್ಕಂಥ ನೀನು ಇದನ್ನು ಮಾರ್ಪಡ್ದೆ, ಇದು ನೀನು ಮಾರ್ಪಡುವುದಾದರೆ
ನಾನು ದೇವರು ನಿನ್ನನ್ನು ಬಿಡುಗಡೆ ಮಾಡೋಕೆ ಸಿದ್ಧನಾಗಿದ್ದಾನೆ ಪ್ರಿಯ. ನಿನ್ನ ಪಾಪಗಳನ್ನು ಬಿಡುಗಡೆ ಮಾಡೋ ಸಿದ್ಧನಾಗಿದ್ದಾನೆ. ಪ್ರಾರ್ಥಿಸಿ, ಮೌನವಾಗಿರಬೇಡ. ಓ ಯೇಸುವೇ, ನಿನ್ನ ಈ ಪ್ರೀತಿಯರೇ ಈ ಲೋಕದ ಪಾಪವ ಹೊತ್ತ ಗುರಿಯೇ. ಓ ಯೇಸುವೇ, ನಿನ್ನ ಈ ಪ್ರೀತಿಯರೇ ಈ ಲೋಕದ ಪಾಪವ ಹೊತ್ತ ಗುರಿಯೇ. ನಾ ಪಡೆದ ಶಾಪಕ್ಕೆ ನೀವತ್ತು ನಡೆದೆ, ಆ ಶಿಲುಬೆಯಲ್ಲಿ ಮರಣವ ಸಹಿಸಿದೆ. ನಾ ಪಡೆದ ಶಾಪಕ್ಕೆ ನೀವತ್ತು ನಡೆದೆ, ಆ ಶಿಲುಬೆಯಲ್ಲಿ ಮರಣವ ಸಹಿಸಿದೆ. ಓ ದೇವರೇ, ನನ್ನದೇಕೆ ಇಂಥ ಪ್ರೀತಿ ಘೋರ ಘೋರ ಘೋರ, ಆ ಶಿಲುಬೆಯ ಮರಣ ಘೋರ. ಭಾರ 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 ನನ್ನ ಹೃದಯಕ್ಕೆ ಭಾರ. ಘೋರ 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 ಆ ಶಿಲುಬೆಯ ಮರಣ ಘೋರ. ಭಾರ 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 ನನ್ನ ಹೃದಯಕ್ಕೆ ಭಾರ. ಕಲ್ವಾರಿಯ ಪ್ರೀತಿಯ ಹೌದು ನನ್ನ ಸಹೋದರಿ, ನನ್ನ ಸಹೋದರ, ದೇವರಿನ ಜೀವಿತದಲ್ಲಿ ಅದ್ಭುತ ಮಾಡಬೇಕೆಂಬುದಾಗಿ ದೇವರ ಆಸೆ ಇದೆ. ನೀನು ಎಷ್ಟು ಉಪವಾಸ ಇದ್ರೇನು, ಎಷ್ಟು ನೀನು ದೇವ್ರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿದ್ರೇನು, ಹೃದಯಪೂರ್ವಕವಾಗಿ ನೀನು ಪ್ರಾರ್ಥನೆ ಮಾಡಲಿಲ್ಲ ಅಂದ್ರೆ ದೇವರು ಅದ್ಭುತ ಮಾಡಲ್ಲ. ನಂಬಿಕೆ ಇಟ್ಟು ಮಾಡಿ ಪ್ರಾರ್ಥನೆ ಹೋಗಿ ರಕ್ಷಿಸ್ತಾ ಹೇಳ್ತಾನೆ. ನಂಬಿಕೆ ವಿಶ್ವಾಸ ಇಟ್ಟು ನೀನು ಪ್ರಾರ್ಥನೆ ಮಾಡುವಾಗ ನಾನು ದೇವರು ನಿನ್ನನ್ನು ರಕ್ಷಿಸ್ತಾನ, ನಿನ್ನನ್ನು ಬಿಡುಗಡೆ ಮಾಡ್ತಾನೆ. ಅದಕ್ಕಾಗಿ ಕರ್ತನ ಸನ್ನಿಧಿಯಲ್ಲಿ ನೀವು ಒಂದು ಸರ್ತಿ ನಿನ್ನ ಪರೀಕ್ಷಿಸಿಕೋ, ನಿನ್ನ ಪರೀಕ್ಷಿಸಿಕೋ. ಸ್ಪಷ್ಟವಾಗಿ ದೇವ ನಿಮ್ಮ ಮಹಿಮೆ ಆಗ್ಲಿಕ್ಕೆ ಕರ್ತಾನೆ. ಥ್ಯಾಂಕ್ ಯು ಲಾರ್ಡ್. ಓ ಕರ್ತನೇ, ನಿನ್ನ ಕೈಗೊಂಬೆ ನಾನು, ನಿನ್ನ ಶ್ವಾಸದಿ ಜೀವಿಸೋ ಕೇಳಿ ಮಣ್ಣು. ಓ ಕರ್ತನೇ, ನಿನ್ನ ಕೈಗೊಂಬೆ ನಾನು, ನಿನ್ನ ಶ್ವಾಸದಿ ಜೀವಿಸೋ ಕೇಳಿ ಮಣ್ಣು. ನಾ ಪಡೆದ ಅಪರಾಧಕ್ಕೆ ನೀ ರಕ್ತ ಸುರಿಸಿದೆ, ಕಲ್ವಾರಿಯಲ್ಲಿ ಶಿಕ್ಷೆ ಸಹಿಸಿದೆ. ನಾ ಪಡೆದ ಅಪರಾಧಕ್ಕೆ ನೀ ರಕ್ತ ಸುರಿಸಿದೆ, ಕಲ್ವಾರಿ ಶಿಲುಬೆಯಲ್ಲಿ ರಕ್ತವ ಸುರಿಸಿದೆ. ಓ ದೇವನೇ, ನಿನ್ನ ಈ ತ್ಯಾಗಕ್ಕೆ ಭ್ರಮಿಸಿ ಹೋದೆ. ಘೋರ 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 ಆ ಶಿಲುಬೆಯ ಮರಣ ಘೋರ. ಭಾರ 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 ನನ್ನ ಹೃದಯದಿ ಭಾರ. ಘೋರ 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 ಆ ಶಿಲುಬೆಯ ಮರಣ ಘೋರ. ಭಾರ 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 ನನ್ನ ಹೃದಯದಿ ಭಾರ. ಕಲ್ವಾರಿಯ ಪ್ರೀತಿಯ ನೆನೆದಾಗ ಮನ ಕರಗಿದೆ. ಏಸಯ್ಯ ನಿನ್ನ ತ್ಯಾಗಕ್ಕೆ ಈ ಜೀವ ತಲೆ ಬಾಗಿದೆ. ಕಲ್ವಾರಿಯ ಪ್ರೀತಿಯ ನೆನೆದಾಗ ಮನ ಕರಗಿದೆ. ಏಸಯ್ಯ ನಿನ್ನ ತ್ಯಾಗಕ್ಕೆ ಈ ಜೀವ ಅಲೆದಾಡಿದೆ. ಘೋರ 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 ಆ ಶಿಲುಬೆಯ ಮರಣ ಘೋರ. ಭಾರ 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 ನನ್ನ ಹೃದಯದಿ ಭಾರ. ಘೋರ 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 ಆ ಶಿಲುಬೆಯ ಮರಣ ಘೋರ. ಭಾರ 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 ನನ್ನ ಹೃದಯದಿ ಭಾರ. ಕಲ್ವಾರಿಯ ಪ್ರೀತಿಯ ನೆನೆದಾಗ ಮನ ಕರಗಿದೆ. ಏಸಯ್ಯ ನಿನ್ನ ತ್ಯಾಗಕ್ಕೆ ಜೀವ ಅಲೆದಾಡಿದೆ.
ತ್ಯಾಗಕ್ಕೆ ಈ ಜೀವ ಅಲೆದಾಡಿದೆ. ಹೌದು ನನ್ನ ಸಹೋದರಿ, ನನ್ನ ಸಹೋದರ, ನಿನಗಾಗಿ ಪರಿಶುದ್ಧನಾಗಿರ್ತಕ್ಕಂಥ ಯೇಸು ಸ್ವಾಮಿ ಲೋಕಕ್ಕೆ ಬಂದಿದ್ದಾನೆ. ಸಿಲ್ಬೆ ಮೇಲೆ ಘೋರವಾಗಿರ್ತಕ್ಕಂಥ ಶಿಕ್ಷೆಯನ್ನು ಸಹಿಸಿಕೊಂಡು ಮರಣವನ್ನು ಅನುಭವಿಸಿ ನೀ ಮಾಡಿನ ಪಾಪಗಳೆಲ್ಲ ಸಿಲ್ಬೆ ಮೇಲೆ ತನ್ನ ರಕ್ತವನ್ನು ಸುರಿಸಿ ನಿನ್ನನ್ನು ಕೊಂಡ್ಕೊಂಡನು ಪ್ರಿಯಾತನು. ನಿನ್ನ ಪಾಪ ಅಪರಾಧಗಳೆಲ್ಲ ಆತನ ರಕ್ತದ ಮೂಲಕ ಕ್ಷಮೆಪಣೆಯಾಗ್ಯಾವ ಪ್ರಿಯರೇ. ಸ್ವಂತ ರಕ್ತದಿಂದ ಆತ ನಿನ್ನನ್ನು ಕೊಂಡ್ಕೊಂಡನು ಪ್ರಿಯರೇ. ಎಷ್ಟು ಇನ್ನ ನಿನ್ನ ಪಾಪ ಎಷ್ಟು ಘೋರವಾಗಿರ್ತಕ್ಕಂಥ ಅಪರಾಧ ಮಾಡ್ತೀವಿ. ಈ ದಿನ ನೀ ಮಾಡಿರ್ತಕ್ಕಂಥ ಪಾಪ ದ್ರೋಹ ಅಪರಾಧಗಳು ನಾನು ದೇವರನ್ನು ಕ್ಷಮಿಸುವುದಕ್ಕೆ ಸಿದ್ಧನಾಗಿದ್ದಾನೆ. ಆತನ ರಕ್ತ ತೊಳೆದು ನಿನ್ನ ಶುದ್ಧಿ ಮಾಡುವುದಕ್ಕೆ ಸಿದ್ಧನಾಗಿದ್ದಾನೆ. ನಿನ್ನ ಜೊತೆ ಹೊಸ ಒಡಂಬಡಿಕೆ ಮಾಡಿಕೊಳ್ಳುವುದಕ್ಕಾಗ ತಾನು ಸಿದ್ಧನಾಗಿದ್ದಾನೆ. ಒಂದು ವೇಳೆ ಪಶ್ಚಾತ್ತಾಪಟ್ಟು ಕರ್ತನ ಕಡೆ ತಿರುಗುವುದಾದರೆ ನನ್ನ ಸೋದರ ದೇವರಿಂದ ನಿಮ್ಮ ಮೇಲೆ ಅನುಭವಿಸ್ತೀನಿ. ನನ್ನ ಯೇಸು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡಲಿಕ್ಕೆ ಸಿದ್ಧನಾಗಿದ್ದಾನೆ. ನನ್ನ ದೇವರು ನಿನ್ನನ್ನು ಸ್ವಸ್ಥತೆ ಮಾಡಿ ಬಿಡುಗಡೆ ಕೊಟ್ಟು ನಿನ್ನ ಕೈ ಹಿಡಿದು ನಿನ್ನನ್ನು ಸಂಪೂರ್ಣವಾಗಿ ಮನಪೂರ್ವಕವಾಗಿ ಸಿದ್ಧನಾಗಿದ್ದಾನೆ. ಮಿಲ್ಟನ್ ಸಹೋದರಗ ಹಾಸ್ಪಿಟಲ್ನಲ್ಲಿ ರೋಗದಲ್ಲಿ ನರಳಾಡ್ತಾ BP ಹೈ ಆಗಿ ಅನೇಕ ಒಂದು ಟೆಸ್ಟ್ಗಳು ಮಾಡ್ತಕ್ಕಂಥವ್ರಾಗಿದ್ದಾರೆ ಬೇರೆ. ಯವನಸ್ತನು ಒಂದು 25-26 ವರ್ಷ ಇದ್ದಿರ್ಬೋದು ಮೋಸ್ಟ್ಲಿ. ವಯಸ್ಸಂತ ನಂಗೆ ಗೊತ್ತಿಲ್ಲ. ಮತ್ತೆ ನಾನು ಒಂದು ಅಂದಾಜು ಅರಿತಿಲ್ಲ ಹೇಳ್ತಕ್ಕಂಥನಾಗಿದೆ. ಆದರೆ ಆ ಮಗನಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ದೇವರ ರೋಗದಿಂದ ವ್ಯಾಧಿಗಳಿಂದ ದೇವರು ಸ್ವಸ್ಥತೆ ಮಾಡಲಿ, ಬಿಡುಗಡೆ ಕೊಡಲಿ ಎಂಬುದಾಗಿ. ಒಂದು ವೇಳೆ ಹಾರ್ಟ್ ಸಮಸ್ಯೆ ಏನಿದ್ರು ಕೂಡ ದೇವರು ಸಂಪೂರ್ಣ ವಾಸಿ ಮಾಡಲಿ ಎಂಬುದಾಗಿ. ಯವನಸ್ತನಾತನ್ ಒಂದು ಸಣ್ಣ ವಿಷಯ, ತನ್ನ ತಂಗಿ ರಾತ್ರಿ ನಿದ್ರೆಯಲ್ಲಿ ಕೆಳಗೆ ಇಳಿತಾ ಸಮುದ್ರದ ಚಿಡಿ ಮೇಲೆ ಬಿದ್ದು ಶರೀರಕ್ಕೆ ಸ್ವಲ್ಪ ಪೆಟ್ಟಾಗ್ಯದ, ಸ್ವಲ್ಪ ಒಂದು ಜರ ಪೆಟ್ಟೆ ಆಗ್ಯದ. ಅಯ್ಯೋ ನನ್ನ ತಂಗಿ ಹಿಂಗಾಯ್ತಲ್ಲ ಎಂಬುದಾಗಿ ಭಯಪಟ್ಟು ಸಡನ್ ಆಗಿ ಕಳವಳಗೊಂದನು ಪ್ರೇರೆ. ಅಣ್ಣ ತಂಗಿ ಇಬ್ಬರಿಗೂ ಕೂಡ ದೇವರು ಸ್ವಸ್ಥತೆ ಮಾಡಲಿ, ಬಿಡುಗಡೆ ಕೊಡಲಿ ಎಂಬುದಾಗಿ ಪ್ರಾರ್ಥಿಸ್ತಾರೆ. ಮನೆಯಲ್ಲಿ ಖುಷಿ ಎಂಬುದಾಗಿ ಆ ಮಗಳಿಗೆ ಕರೀತಾರೆ ಪ್ರೇರೆ. ದೇವಾ, ಆ ಅಣ್ಣ ತಂಗಿಗಿಬ್ಬರಿಗೆ ನೀನು ಸ್ವಸ್ಥತೆ ಮಾಡು ಕರ್ತಾನೆ. ಅವರಿಬ್ಬರ ಪ್ರೀತಿ ಅನ್ನೋದು ಹೇಗಿದೆ ಬಹು ಒಂದು ಉತ್ತಮ ರೀತಿಯಲ್ಲಿ ಅದ್ಭುತ ರೀತಿಯಲ್ಲ ದೇವರೇ. ನಾ ಪ್ರಾರ್ಥಿಸ್ತಾ ಅವರಿಬ್ಬರಿಗೆ ನಿಮ್ಮ ಗಾಯವುಳ್ಳ ಹಸ್ತ ಚಾಚಿ ಅವ್ರಿಗೆ ಮುಟ್ಟಿ ನೀನು ಸ್ವಸ್ಥತೆ ಮಾಡು. ಸಭೆಯಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ ಕರ್ತಾನೆ. ನೀನು ಅದ್ಭುತ ಮಾಡು, ನಿನ್ನ ಮಹಿಮೆ ಕಾಣುವ ಹಾಗೆ ನಿನ್ನ ಸಹಾಯ ಮಾಡಿ ಸಹಕರಿಸಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಪ್ರಿಯರೇ. ದೇವಾ, ಆ ಮಕ್ಕಳನ್ನು ಸ್ವಸ್ಥತೆ ಮಾಡು, ಗುಣಪಡಿಸು. ನಮ್ಮ ಮಧ್ಯದಲ್ಲಿ ನಿನ್ನ ಕೈ ಗೊಂಬೆ ಶ್ವಾಸದಿ ಜೀವಿಸೋ ಜೇಡಿ ಮಣ್ಣು. ಓ ಕರ್ತನೆ, ನಿನ್ನ ಕೈ ಗೊಂಬೆ ನಾನು, ಶ್ವಾಸದಿ ಜೀವಿಸೋ ಜೇಡಿ ಮಣ್ಣು. ಪಡೆದ ಶಾಪ ನೀವತ್ತು ನಡೆದೆ, ಶಿಲುಬೆಯಲ್ಲಿ ಮರಣವ ಸಹಿಸಿದೆ. ನಾ ಪಡೆದ ಶಾಪ ನೀವತ್ತು ನಡೆದೆ, ಶಿಲುಬೆಯಲ್ಲಿ ಮರಣವ ಸಹಿಸಿದೆ. ಓ ದೇವರೇ, ನನ್ನ ಮೇಲೆ ಇಂಥ ಪ್ರೀತಿ ಘೋರ ಘೋರ ಘೋರ, ಆ ಶಿಲುಬೆಯ ಮರಣ ಘೋರ. ಬಾರ 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 ನನ್ನ ಹೃದಯದಿ ಬಾರ, ಘೋರ ಘೋರ ಘೋರ, ಆ ಶಿಲುಬೆಯ ಮರಣ ಘೋರ. ಬಾರ 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 ನನ್ನ ಹೃದಯದಿ ಬಾರ. ಕಲ್ವಾರಿಯ ಪ್ರೀತಿಯ ದೇವಾ, ನಿನಗೆ ಸ್ತೋತ್ರವಾಗಲಿ ಕರ್ತನೆ. ನಮ್ಮ ಮಧ್ಯದಲ್ಲಿ ಲಾಲಪ್ಪ ಅಂತೇಳಿ ಒಂದು ಸಹೋದರ ಇದ್ದಾರೆ ಪ್ರೇರೆ. ನನ್ನ ಹೆಸರೇ ಅವರ ಹೆಸರದ. ಆದರೆ ಆ ಸಹೋದರಗ ಮರಣಕರ ಅಪಾಯ ರೋಗದಲ್ಲಿ ಬಿದ್ದೋಗ್ಯಾನ ಪ್ರೇರೆ. ಅನೇಕ ವೈದ್ಯರ ಸಂಪರ್ಕಿಸನ ಕಡಿಮೆ ಆಗಿಲ್ಲ, ಅನೇಕ ಪ್ರಾರ್ಥನೆ ಕೂಟಗಳು ಹೋಗ್ಯಾನ ಕಡಿಮೆ ಆಗಿಲ್ಲ. ಆದರೆ ನಾನು ದೇವರು ಅವನಿಗೆ ಈ ದಿನ ಸ್ವಸ್ಥತೆ ಮಾಡೋದಕ್ಕಾಗಿ ಸಿದ್ಧನಾಗಿದ್ದಾನಂತೆ.
ಒಂದು ಸಮಯಕ್ಕೆ ನಾವು ಎಲ್ಲರೂ ಆ ಮಗನಿಗೋಸ್ಕರ ಪ್ರಾರ್ಥನೆ ಮಾಡರಿ. ದೇವರ ನೀವು ಸ್ವಸ್ಥತೆ ಮಾಡಲಿ, ಅವನಿಗೆ ಬಿಡುಗಡೆ ಕೊಡಲಿ. ದೇವ, ಮರಣಕರ ಅಪಾಯಗಳಿಂದ ಆ ಮಗನ ತಪ್ಪಿಸಿ ಕರ್ತಾನೆ. ಯಾವ್ಯಾವ ರೋಗ ವ್ಯಾಧಿಯ ಮಗಳನ್ನು ನರಳಾಡ್ತಾ ಪೀಡಿಸ್ತಕ್ಕಂಥವಾಗಿದ್ದು ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮುರಿಯಲ್ಪಡಲಿ. ಅಥವಾ ಪಾಪನ, ಶಾಪನ, ದ್ರೋಹನ, ಅಪರಾಧಗಳನ್ನು ದೇವರಿನ ಅಮೂಲ್ಯ ರಕ್ತದಿಂದ ತನ್ನ ತೊಳೆದು ಸುತ್ತಿದ್ದಾರೆ. ಅವಳು ನಾವು ಪ್ರಾರ್ಥಿಸ್ತೇವೆ, ಅದ್ಭುತ ಮಾಡು ಕರ್ತನೆ. ಇನ್ನೂ ಅನೇಕ ಜನರು ನಮ್ಮ ಆಲಯದಲ್ಲಿ ಕೆಲವೊಬ್ಬರು ಕೆಲವೊಂದು ಸಮಸ್ಯೆ, ಕೆಲವೊಬ್ಬರು ಕೆಲವೊಂದು ಕೊರತೆಗಳು. ದೇವಾ, ನೀನು ಬಿಡುಗಡೆ ಮಾಡು, ನೀನು ಸ್ವಸ್ಥತೆ ಮಾಡು, ನೀನು ಆರೋಗ್ಯ ಕೊಡಪ್ಪ ಕರ್ತನೆ. ನೀನು ಅದ್ಭುತ ಮಾಡ್ತಕ್ಕಂಥ ದೇವರಾಗಿದ್ದೆ ಕರ್ತನೆ. ದೇವರೇ, ಮಿಲ್ಟಿ ಮಗನಿಗೆ ಮತ್ತು ಖುಷಿ ಮಗಳಿಗೆ ದೇವರೇ ಇಬ್ಬರಿಗೆ ಸ್ವಸ್ಥತೆ ಮಾಡಿದಕ್ಕಾಗಿ ಸ್ತೋತ್ರ, ಅದ್ಭುತ ಮಾಡಿದಕ್ಕಾಗಿ ಸ್ತೋತ್ರ. ಅವ್ರ ರಿಪೋರ್ಟ್ಸ್ ನಾರ್ಮಲ್ ಇರುವಾಗ ಸಹಾಯ ಮಾಡಿ ಸ್ತೋತ್ರ. ಲಾಲಪ್ಪ ಸೋದರುಗಳ ಮುಟ್ಟಿದ್ದು ಸ್ವಸ್ಥತೆ ಬಿಡುಗಡೆ ಕೊಟ್ಟಿದ್ದು, ಒಳ್ಳೆ ಆರೋಗ್ಯ ಕೊಟ್ಟಿದ್ದು ಸ್ತೋತ್ರ. ಇನ್ನು ನಮ್ಮ ಆಲಯದಲ್ಲಿ ಯಾರ ಭಯಂಕರವಾಗಿರ್ತಕ್ಕಂಥ ನರಳಾಡ್ತಾ ಪೀಡಿಸಿದ ರೋಗ ವ್ಯಾಧಿಗಳು ಬಿದ್ದೋಗಿದ್ದರೆ ನಿಮ್ಮ ಗಾಯಗಳ ಹಸ್ತ ಅವ್ರ ಮೇಲೆ ಚಾಚು ದೇವರೇ. ಇವಾಗಲೇ ಸೈತನ್ ಕಾಟ, ಮಾಟ ಮಂತ್ರದ ಶಕ್ತಿಗಳು ಇಂದ ಬಂಧಿಸಲ್ಪಟ್ಟಿದ್ದರೆ ಬೆಂಕಿ ಹಿಡಿದು ಬರಲಿ. ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೆಂಕಿ ಹಿಡಿದು ಬರಲಿ ಕರ್ತನೆ. ನಿನ್ನ ಮಹಿಮೆ ಆಗೋ ರೀತಿಯಲ್ಲಿ ಕರ್ತನೆ. ಇವತ್ತು ಅನೇಕ ಜನರಿಗೆ ದೇವರೇ ನೀನು ಮುಟ್ಟಿದ ಸ್ತೋತ್ರ. ಸ್ವಸ್ಥತೆ ಮತ್ತು ಬಿಡುಗಡೆ, ಒಳ್ಳೆ ಆರೋಗ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಇವತ್ತಿನ ವಾಕ್ಯದ ಕಡೆ ಹೋಗ್ತೇವೆ ಕರ್ತನೆ. ವಾಕ್ಯದಲ್ಲಿ ಬಲ, ಶಕ್ತಿ, ಸಾಮರ್ಥ್ಯ ಅವ್ರು ಹೇಳ್ತಕ್ಕಂಥ ನಾನು ಬಲಹೀನ ಮತ್ತು ಜ್ಞಾನವಾಗಿದ್ದ ಕರ್ತನೆ. ನಿಮ್ಮ ವಾಕ್ಯದ ಬಲದಿಂದ, ಶಕ್ತಿ, ಕೃಪೆ, ಜ್ಞಾನ, ಅನುಗ್ರಹದಿಂದ ನಾನು ತುಂಬಿಸು ಕರ್ತನೆ. ವಾಕ್ಯಗಳಿಗೆ ಸ್ವಲ್ಪ ನೀನ ಮೊದಲು ಮಾತಾಡಿ, ನನ್ನ ಬಾಯಿ ತುಟ್ಟಿ ನಾಲ್ಗಿಳಿದ ನಮ್ಮೆಲ್ಲರಿಗೆ ಮಾತಾಡು ಕರ್ತನೆ. ನೀನು ಮಾತಾಡೋದ್ರೆ ನಾವು ಬದುಕಿಕೊಂಡಿರ್ಲಕ್ಕೆ ಸಾಧ್ಯ ದೇವ. ನೀವು ಬರುವವರೆಗೆ ನಾವೆಲ್ಲರೂ ಸಿದ್ಧವಾಗಿರ್ಲಕ್ಕೆ ಸಾಧ್ಯ ಇದೆ ಕರ್ತನೆ. ವಾಕ್ಯದೊಟ್ಟಿಗೆ ಅದ್ಭುತವಾಗಿ ಮಾತಾಡ್ತೀನಿ ಪ್ರಾರ್ಥಿಸ್ತಾ. ಈಗ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ, ನಮ್ಮೆಲ್ಲರ ಪ್ರಾಣ, ಶರೀರನ ಹಸ್ತಗೊಪ್ಪಿಸ್ಕೊಡ್ತೇವೆ. ವಾಕ್ಯದೊಟ್ಟಿಗೆ ಅದ್ಭುತವಾಗಿ ನಮ್ಮನ್ನು ಮಾತಾಡಿ ರಕ್ಷಿಸ್ತೀರಿ ಎಂಬುದಾಗಿ ನಜರತ್ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್, ಆಮೇನ್, ಆಮೇನ್. ಸಂತೋಷ ಹೇಳೋರು ಹಲ್ಲೆಲೂಯ. ಒಂದೇ ಸಬ್ಜೆಕ್ಟ್ದಾಗ ನಾ 3 ವಿಷಯವಾಗಿ ಅದ್ಭುತವಾಗಿ ನಿಮ್ಮೊಂದು ಸಂದೇಶ ನಾನು ಕೊಡುವುದಕ್ಕೆ ಸಿದ್ಧನಾಗಿದ್ದೇನೆ. ಕಷ್ಟ ಬಂದಾಗ ಹೇಗಿರಬೇಕು, ಮರಣಕರ ಅಪಾಯಗಳು ಬಂದಾಗ ಹೇಗಿರಬೇಕು, ವೈರಿಗಳು ನಮ್ಮನ್ನು ಬೆನ್ನತ್ತುವಾಗ ನಾವು ಏನು ಮಾಡಬೇಕೆಂಬ ವಿಷಯದಲ್ಲಿ ಅದ್ಭುತವಾಗಿ ನಾನು ಸಂದೇಶ ಕೊಡುವುದಕ್ಕಾಗಿ ನಾನು ಸಿದ್ಧನಾಗಿದ್ದೇನೆ. ಅದಕ್ಕೆ ಬೈಬಲ್ ತಂದವರು ತೆಗಿರಿ. ಮೊದಲನೇ ಅರಸುಗಳು 17ನೇ ಅಧ್ಯಾಯ 2, 3, 4, 5 ವಚನ. ತರುವಾಯ ಯೆಹೋವನು ಎಲಿಯನಿಗೆ, ನೀನು ಈ ಸ್ಥಳವನ್ನು ಬಿಟ್ಟು ಪೂರ್ವ ದಿಕ್ಕಿಗೆ ಹೋಗಿ ಯೊರ್ದಾನ್ ಹೊಳೆಯ ಆಚೆಯಲ್ಲಿ ಇರುವ ಕೆರೀತ್ ಹಳ್ಳದಲ್ಲಿ ಅಡಗಿಕೋ. ಆ ಹಳ್ಳದ ನೀರು ನಿನಗೆ ಪಾನವಾಗಿರುವುದು. ನಿನಗೆ ಆಹಾರ ತಂದು ಕೊಡಬೇಕೆಂದು ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ ಎಂದು ಹೇಳಿದನು. ಅವನು ಯೆಹೋವನ ಅಪ್ಪಣೆಯಂತೆ ಯೋರ್ದಾನಿನ ಪೂರ್ವಕ್ಕಿರುವ ಕೆರೀತ್ ಹಳ್ಳದಲ್ಲಿ ವಾಸಿಸಿದನು. ಕಾಗೆಗಳು ಅವನಿಗೆ ಪ್ರಾತಃಕಾಲದಲ್ಲಿಯೂ ಸಾಯಂಕಾಲದಲ್ಲಿಯೂ ರೊಟ್ಟಿ ಮಾಂಸ ಇವುಗಳನ್ನು ತಂದು ಕೊಡುತ್ತಿದ್ದವು. ಅವನು ಇವುಗಳನ್ನು ತಿನ್ನುತ್ತಿದ್ದನು. ಹಳ್ಳದ ನೀರು ಅವನಿಗೆ ಪಾನವಾಗಿತ್ತು. ಇಲ್ಲಿ ಸಿಸ್ಟಮ್ ನೋಡ್ತೇವೆ ನಾವು. ಎಲಿಯ ಅಡಿಗೆ ಕೊಡ್ತಕ್ಕಂಥ ಅವಶ್ಯಕತೆ ಏನಾಗಿತ್ತು? ಎಲಿಯನಿಗೆ ಯಾಕೆ ದೇವರು ಅಡಿಗೆಕೋ ಎಂಬುದಾಗಿ ದೇವರಲ್ಲಿ ಹೇಳನೆಂಬುದಾಗಿ ನೋಡುವಾಗ ಎಲಿಯನ ಪರಿಸ್ಥಿತಿ ಭಾಳಷ್ಟೊಂದು ಗಂಭೀರವಾಗಿರ್ತಕ್ಕಂಥ ಪರಿಸ್ಥಿತಿ ಆ ಪಟ್ಟಣದಲ್ಲಿ ಬಂದಿತ್ತು. ಎಲಿಯ ಅದ್ಭುತ ಒಂದು ಸೇವಕನು. ಎಲಿಯನ ಜೀವಿತದಲ್ಲಿ ಬಂದಾಗ ಅನೇಕೊಂದು ಅದ್ಭುತ ಕಾರ್ಯಗಳನ್ನು ಎಲಿಯ ಮಾಡ್ಕೋತಾ ಬಂದನು. ಆದರೆ ಎಲಿಯ ಅನೇಕ ಅದ್ಭುತ ಮಾಡಿರ್ತಕ್ಕಂಥ ಎಲಿಯ ಈ ಹಳ್ಳದಲ್ಲಿ ಅಡಗಿಕೊಂಡಿರ್ತಕ್ಕಂಥ ಒಂದು ಪರಿಸ್ಥಿತಿ ಎಲಿಯ ಕಾಣುವುದು ಪ್ರಿಯರೇ. ಎಲಿಯನ ಜೀವಿತದಲ್ಲಿ ಅಂತ ಒಂದು ಘಟನೆ, ಎಲಿಯನ ಜೀವಿತದಲ್ಲಿ ಅಂತ ಒಂದು ಶೋಧನೆ. ದೇಶದ ಮೇಲೆ ಮಳೆ ಬೀಳಲ್ಲ ಅಂಥೇಳಿ ಎಲೆ ಹೇಳೇನ, ದೇಶದ ಮೇಲೆ ಮಳೆ ಬೀಳಲಾಯ್ತು. ಅಹಾಬ ರಾಜನಿಗೆ ಇವನಿಗೆ ವೈರಿತ್ವ, ಯಜ್ಬೇಲೊಳಗ ಇವನಿಗೆ ವೈರಿತ್ವ ಹೊಟ್ಕೊಂಡು ಬಂತು. ಈ ಯಜ್ಬೇಲಳಿಗೆ ಮತ್ತು ಅಹಾಬ ಇವ್ರ ಮಧ್ಯದಲ್ಲಿ ಇವ್ರಿಗಿರ್ತಕ್ಕಂಥ ಸಿಸ್ಟಮ್ ನೋಡಿ, ಇವ್ರಿಗಿರ್ತಕ್ಕಂಥ ಸಮಸ್ಯೆ ನೋಡಿ, ಇವ್ರು ಮಾಡ್ತಕ್ಕಂಥ ಕಾರ್ಯಕ್ರಮ ನೋಡಿ ಎಲಿಯ ಭಯ ಹಿಡ್ದವನಾಗ್ಯಾನ ಪ್ರೇಯರ್. ಇವತ್ತು ನೋಡ್ತೇವೆ ನಾವು, ಎಷ್ಟು ಜನರು ಭಯ ಹಿಡ್ದವರಾಗಿಲ್ಲ ನಿಮ್ಮ ಜೀವಿತದಲ್ಲಿ? ಎಷ್ಟು ಜನರು ನಿಮ್ಮ ಜೀವಿತದಲ್ಲಿ ಅನೇಕ ಒಂದು ಘಟನೆಗಳು ಮಾಡ್ಕೋತಾ, ಅನೇಕ ಅಲ್ಲಿ ಹೋಗಿ 4 ದಿನ ಹೇಳ್ದ, ಇಲ್ಲಿ ಹೋಗಿ 4 ದಿನ ಹೇಳ್ದ, ಭಯ ಹಿಡಿದು ಆ ಜನ ಏನು ಮಾಡ್ತಾರೋ, ಈ ಜನ ಏನು ಮಾಡ್ತಾರೋ ಎಂಬ ಸ್ಥಿತಿಯಲ್ಲಿ ಎಷ್ಟು ಜನರಿಗೆ ಗೊತ್ತಿಲ್ಲ ಲೋಕದಲ್ಲಿಲ್ಲ. ಕೆಲವೊಬ್ಬರು ಯಾರ ಮನೆ ಮುಂದೆ ಸುಮ್ಮನೆ ಹೋಯ್ತೋತ
ಕ್ಯಾರಿ ಬ್ಯಾಗ್ದಾಗ ಹಸಿಮೆಣಸಿನ್ಕಾಯಿ ಮತ್ತು ನಂತರ ನಿಂಬೆಕಾಯಿ ತೊಗೊಂಡು ಹೋಯ್ತಾ ಇರ್ತಾರೆ. ಪಾಪ ಕವರ್ ಹರಿದೋಗಿ ಒಂದೆರಡು ನಿಂಬೆಕಾಯಿ ಹಿಂಗೆ ರೋಡ್ ಮೇಲೆ ಮನೆದೆ ಅಂದ್ರೆ ಒಂದೆರಡು ನಿಂಬೆಕಾಯಿ ಒಂದೆರಡು ಮೆಣಸಿನ್ಕಾಯಿ ಕೆಳಗೆ ಬಿದ್ದಿರ್ತಾವ. ಅದಕ್ಕೆ ಭೀ ಭಯ. ಯಾರೋ ನಮ್ಮ ಮನೆ ಮುಂದೆ ಏನು ಬಿಡ್ಸ್ಯಾರ? ಹಸಿಮೆಣಸಿನ್ಕಾಯಿ ನಿಂಬೆಕಾಯಿ ಬಿಡಿಸ್ಯಾರ. ಕವರ್ ಹರಿದೋಗ್ಯದ ಪಾಪ ಅವ್ರದ್ದು. ಮತ್ತು ಭೀ ಭಯ, ನಮ್ಮ ಮನೆ ಮುಂದೆ ಇವು ಯಾಕೆ ಬಿದ್ದು, ಹೇಗೆ ಬಿದ್ದು? ಈ ಕ್ರಿಸ್ತವರು ಮಂತ್ರತಂತ್ರ ಶಕ್ತಿಗಳಿಗೆ ಭಯ ಪಡಬೇಕಾ? ಭಯ ಪಡ್ತಕ್ಕಂಥ ಅವಶ್ಯಕತೆ ನಿಮ್ಗೆ ಇಲ್ಲ. ಕ್ರಿಸ್ತವರು ಮಂತ್ರತಂತ್ರ ಶಕ್ತಿಗಳಿಗೆ ಭಯ ಪಡಿತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಮೋಶೆ ಫರೋಹನ್ ರಾಜನ ಮನೆ ಮುಂದೆ ಹೋಗ್ಯಾನ, ಅವನ ಅಂಗಳ ಹೋಗ್ಯಾನ. ಅವನು ರಾಜ ಸಿಂಹಾಸನ ಇಲ್ಲದ ಅವ ಈ ಸ್ಥಳದಲ್ಲಿ ಕುಳಿತುಕೊಂಡು ನ್ಯಾಯವನ್ನು ತೀರಿಸ್ತಕ್ಕಂಥವನಾಗಿರ್ತಾನೋ ಆ ಈ ಸ್ಥಳದಲ್ಲಿ ಸ್ಪಷ್ಟವಾಗಿ ಮೋಶೆ ಹೋಗಿ ಕುಂತಾನ, ಕೈಯಲ್ಲಿ ಕೋಲ್ ಹಿಡ್ಕೊಂಡು ನಿಂತಾನ. ಆಲ್ರೆಡಿ ಹೋಗಿ ನಾನು ಜನರಿಗೆ ಬಿಟ್ಕೊಡ್ತೆ ಅಥವಾ ನಿನ್ನ ಪರಿಸ್ಥಿತಿ ಏನದಂತ ಅವನಿಗೆ ಹೋಗಿ ಕೇಳಿದಾಗ ಅಲ್ಲಿ ಸಿಸ್ಟಮ್ ಹೆಂಗೆ ಅಂದ್ರೆ ನಾವು ಬಿಡಲು ಏನು ಮಾಡ್ಕೋತೀವಿ ಮಾಡ್ಕೋಗ ಅಂತೇಳಿ ಕೆಲವೊಂದು ಮಾತುಗಳು ಬಂದಿರ್ತಾವೆ ಪ್ರೇಯರೆ. ಅವು ಮಾತುಗಳು ಬಂದಿರುವಾಗ ಅಲ್ಲಿರ್ತಕ್ಕಂಥ ಪರಿಸ್ಥಿತಿ ಏನಂದರೆ, ಈಗ ಒಂದು ಅದ್ಭುತ ಮಾಡಿ ತೋರಿಸಲೇಬೇಕು. ಅಲ್ಲಿ ಕೈಯಾಗಿನ ಕೋಲು ಕೆಳಗೆ ಬಿಡಿಸ್ತಾನ. ಕೈಯಾಗಿನ ಕೋಲು ಕೆಳಗೆ ಬಿಡಿಸಿದ ತಕ್ಷಣ ಮೋಶೆನ ಕೋಲು ಅಲ್ಲಿ ಹಾವಾಗೋಗ್ತದ. ಈ ಸುತ್ತಮುತ್ತ ಇರ್ತಾರಲ್ಲ, ಅಂದರೆ ಮಂತ್ರತಂತ್ರಗಳು ಬಂಧಿಸಲ್ಪಟ್ಟಿರ್ತಕ್ಕಂಥ ಕಾರ್ಯಕ್ರಮ ಮಾಡಿರುವಾಗ ಇಲ್ಲಿ ಮೋಶೆನ ಕೈಲಿರ್ತಕ್ಕಂಥ ಕೋಲು ಅಲ್ಲಿ ಬಿಡಿಸಿದ ತಕ್ಷಣ ಹಾವುಗಳನ್ನು ಏನು ಮಾಡಿದ ನಂಗೆ ಬಿಟ್ಟದ ಪ್ರೇರೆ. ಯಾರು ಗೆದ್ದರಲ್ಲಿ? ದೇವರ ಶಕ್ತಿ ಒಂದು ವೇಳೆ ನಿನ್ನ ಒಳಗದ, ಕರ್ತನ ದೇಹ ರಕ್ತ ನಿನ್ನ ಒಳಗದ, ಕರ್ತನಿಗಾಗಿ ನೀನು ಜೀವನ ಮಾಡ್ತಿ, ಕರ್ತನಿಗಾಗಿ ನೀನು ಹಗಲು ದುಡಿತಕ್ಕಂಥವನಾಗಿರ್ತಿ, ಕರ್ತನಿಗಾಗಿ ನೀನು ತೌಕ ಪಡ್ತಕ್ಕಂಥವನಾಗಿರ್ತಿ ಅಂದ್ರೆ ನೀನು ಯಾವ ಮಂತ್ರ ತಂತ್ರಗಳಿಗೆ ಭಯಪಡ್ತಕ್ಕಂಥ ಅವಶ್ಯಕತೆ ನಿನಗಿಲ್ಲ. ಯಾಕಂದರೆ ದೇವರ ಒಂದು ಶಕ್ತಿ, ದೇವರೊಂದು ಪ್ರಣಾಳಿಕ, ದೇವರೊಂದು ಅಭಿಷೇಕ, ದೇವರೊಂದು ಅನೌಂಟಿಂಗ್ ನಿನ್ನ ಮನೆಯಲ್ಲದ, ನಿನ್ನ ಒಳಗದ. ಯಾವಾಗ ನಂಬಿ ದಿಕ್ಸೆಸ್ನ ತೆಗೆದುಕೊಳ್ತಿ ಆವಾಗ ನಿನಗೆ ಆಲ್ರೆಡಿ ದೇವರು ವರಗಳು ಕೊಟ್ಟನ ಪ್ರೇರೆ. ಈ ಶಕ್ತಿಗಳು ದೇವರು ನೀನು ಕೊಟ್ಟನ ಪ್ರೇಯರಿ. ನೀ ಹಾವುಗಳು ಅನ್ಸ್ಪೆಕ್ಟೆಡವಾಗಿ ನಿನ್ನ ಮೇಲೆ ಬಂತಂದ್ರೂ ಕೂಡ ಹಿಂಗೆ ಕೈ ತಾಚಕ್ಕೆ ಬಿಡಿಸಿದ್ರು ಕೂಡ ಹಾವು ನಿನ್ನ ಮುಟ್ಲಕ್ಕೆ ಸಾಧ್ಯ ಇಲ್ಲ. ಹಾವುಗಳನ್ನು ತೇಳುಗಳನ್ನು ತುಳಿಯುವಂಥ ಶಕ್ತಿ ನಿನ್ನ ಕೊಟ್ಟನು. ಎರಡನೇದು, ದೇವುಗಳು ಹಿಡಿತಕ್ಕಂಥ ಪರಿಸ್ಥಿತಿ ಬಂದವರಿಗೆ ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬಿಟ್ಟು ಹೋಗಂದ್ರ ಆ ದೇವು ಕೂಡ ಬಿಟ್ಟು ಹೋಗ್ತದೆ ಪ್ರೇಯಲ್ಲಿ. ನಿನಗೆ ಅಧಿಕಾರ ಕೊಟ್ಟನು ದೀಕ್ಷೆನ ತೆಗೆದುಕೊಂಡ ತಕ್ಷಣ. ಮತ್ತು ತಿರುಗಿ ರೋಗಿಗಳ ಮೇಲೆ ನೀನು ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದಾಗ ಅನೇಕ ರೋಗ ವ್ಯಾಧಿಗಳಿದ್ದಂಥ ಮನುಷ್ಯ ಅಲ್ಲಿ ಗುಣ ಹೊಂತಾನ ಪ್ರೇರೆ. ಅಂಥ ಒಂದು ಶಕ್ತಿ ದೇವರು ನಿನಗೆ ಆಲ್ರೆಡಿ ಕೊಟ್ಟನು. ಆದರೆ ನೀ ಭಯ ಇಡ್ಲ, ಎದಕ್ಕೆ ಭಯ ಪಡತ್ತೀನಿ? ಅಯ್ಯೋ ನಮಗೆ ಯಾರೋ ಏನೋ ಮಾಡ್ಯಾರ. ಇವತ್ತು ಅನೇಕ ಒಂದು ಯೌವನಸ್ಥರನ್ನ ಮಾತುಕೊಳ್ತೆ, ಅನೇಕ ಒಂದು ಭಯಭಕ್ತಿ ಇದ್ದಂಥ ನಿಮ್ಮನ್ನ ಒಂದು ಮಾತಾಡ್ತೆ. ನೀವು ಒಂದು ವೇಳೆ ನಿಜವಾದ ಕ್ರಿಸ್ತನಿದ್ದೆ ಅಂದ್ರೆ ನೀ ಎದಕ್ಕೆ ಭಯಪಡ್ತಾ ಅಂತ ಅವಶ್ಯಕತೆ ನಿನಗಿಲ್ಲ. ಯಾ ಮಂತ್ರವಾದ ನಿನಗೆ ಏನು ಮಾಡಲ್ಲ, ಯಾ ದುಷ್ಟ ಶಕ್ತಿ ಕೂಡ ನಿನಗೇನು ಮಾಡ್ಲಕ್ಕೆ ಅವಕಾಶ ಚಾನ್ಸಸ್ಸು ಇಲ್ಲ. ಯಾಕಂದರೆ ಕರ್ತನ ರಕ್ತ ಎಲ್ಲದನೋ ಆತನ ರಕ್ತದಲ್ಲಿ ನಿನಗೆ ಜಯವಾದ ಪ್ರೇಯರಿ. ಯಾರು ಕ್ರಿಸ್ತನ ಮಗನಾಗಿ ಜೀವಿಸ್ತಾರೋ ಅವ್ರ ಒಳಗೆ ಅದ್ಭುತಗಳವ. ಆದರೆ ಎಲಿಯ ಅನೇಕ ಒಂದು ಅದ್ಭುತ ಮಾಡಿರ್ತಕ್ಕಂಥ ಒಂದು ಎಲಿಯ ಇಲ್ಲಿ ಭಯ ಹಿಡಿದವನಾಗಿ ಅನೇಕ ಒಂದು ಸಮಸ್ಯೆಗಳಿಗೆ ಒಳಗಲ್ಲ ತನ್ನ ಪ್ರೇಯರಿ. ಅದಕ್ಕೆ ಹೇಳ್ತಾನೆ ಇಲ್ಲಿ, ತರುವಾಯ ಯೆಹೋವನು ಎಲಿಯನಿಗೆ, ನೀನು ಈ ಸ್ಥಳವನ್ನು ಬಿಟ್ಟು ಪೂರ್ವ ದಿಕ್ಕಿಗೆ ಹೋಗು. ಯೇಸು ಸ್ವಾಮಿ ದೀಕ್ಷಾಸನ ತೆಗೆದುಕೊಂಡು ಇರ್ತಕ್ಕಂಥ ಈ ಸ್ಥಳ ಯಾವುದು ಹೇಳ್ತೀರಿ? ಜೋರ್ದಾನ್ ಹೊಳೆಯಲ್ಲಿ. ಅಂದರೆ ಇದೇ ಒಂದು ಯೊರ್ದಾನ್ ಹೊಳೆಯಲ್ಲಿ ಯೇಸು ಸ್ವಾಮಿ ದೀಕ್ಷಾಸನ ತೆಗೆದುಕೊಂಡಿರ್ತಕ್ಕಂಥ ಹೊಳೆ ಇದೆ. ಯೊರ್ದಾನನ ಒಂದು ಈ ಹೊಳೆಯಲ್ಲಿ ದೀಕ್ಷಾ ಸ್ನಾನ ತೆಗೆದುಕೊಂಡಿರ್ತಕ್ಕಂಥ ಯೇಸು ಸ್ವಾಮಿ ಇಲ್ಲಿ ಕೆರೆತ್ತ ಹಳ್ಳ ಸ್ವಲ್ಪ ಡಿಸ್ಟೆನ್ಸ್, ಒಂದು 10 ಕಿಲೋಮೀಟರ್ ಅನ್ಕೋರಿ, ಒಂದು 20 ಕಿಲೋಮೀಟರ್ ಅನ್ಕೋರಿ, ಸ್ವಲ್ಪ ಡಿಸ್ಟೆನ್ಸ್ ಅದ. ಅಲ್ಲಿ ಇದೇ ನೀರು ಆ ಕಡೆ ಹೋಯ್ತಕ್ಕಂಥ ಅಥವಾ ಆ ಕಡೆ ಈ ಕಡೆ ನೀರು ಬರ್ತಕ್ಕಂಥವ್ರೆ ಆಗಿದ್ದಿರ್ಬೋದು. ಆದರೆ ಅಲ್ಲಿ ಆ ನೀರು ಅವನಿಗೆ ಪಾನವಾಗಲತ್ತ ಪ್ರೇರೆ. ಹಲಲುಯ್ಯ 3 ವರ್ಷ ಮಳೆ ಆ ಪ್ರಾಂತದಲ್ಲಿ ನಿಂತು ಹೋಗ್ಯದ. ನೀರಿನ ಕೊರತೆ ಆಗ್ಯದಲ್ಲಿ, ಅನ್ನದ ಕೊರತೆ ಆಗ್ಯದಲ್ಲಿ. ಅನ್ನದ ಕೊರತೆ, ನೀರಿನ ಕೊರತೆ ಇದ್ದವರಿಗೆ ನೀವು ಕೇಳಿ ನೋಡ್ರಿ ಅವ್ರ ಪರಿಸ್ಥಿತಿ ಏನಾಯ್ತದ. ಅವ್ರ ಪರಿಸ್ಥಿತಿ ಕಣ್ಣೀರೇ ಇರ್ತವ್ರಿತು, ಮತ್ತೇನು ಅಲ್ಲಿ ಇಲ್ಲೇ ಇಲ್ಲ. ಈ ಎಲಿಯನು ಅಲ್ಲಿ ಅಡಗಿಕೋ ಅಂತ ದೇವ್ರು ಹೇಳಿದಾಗ ಅಲ್ಲಿ ಹೋಗ್ಯಾನ, ಅಪ್ಪಣೆ ಕೊಟ್ಟನ ಪ್ರೇರೆ. ಯಾರಿಗೆ? ಮಾಂಸಕ್ಕೆ ವೈರಿ ಯಾರ್ರಿ? ಮಾಂಸಕ್ಕೆ ಕಾಗೆ ವೈರಿ ಅದನ್ನ ಅಥವಾ ಇಲ್ಲ? ಮಾಂಸಕ ವೈರಿ ಆಗಿರ್ತಕ್ಕಂಥ ಕಾಗೆಗೆ ಹೋಗಿ ಹೇಳತನ ದೇವರು ಅಪ್ಪಣೆ ಕೊಟ್ಟನ್, ನನ್ನ ಸೇವಕನು ಅಲ್ಲಿ ಕಷ್ಟದಲ್ಲಿ ಊಟ ಇಲ್ಲದಂಥ ಪರಿಸ್ಥಿತಿ ಇಲ್ಲನ, ಅವನಿಗೆ ಹೋಗಿ ನೀನೇನು ಮಾಡು,
ಮಾಂಸವನ್ನು ಕೊಡು. ಕೆಂಡದ ಮೇಲೆ ಸುಟ್ಟಿರ್ತಕ್ಕಂಥ ರೊಟ್ಟಿ ಮಾಂಸ ತಂದು ಎಲೆಯನಿಗೆ ಕಾಗೆ ಕೊಟ್ಟದು ಪ್ರೇರೆ. ಯಾರ ಅಪ್ಪಣೆ ಕೊಟ್ಟರದಕ್ಕ? ಯಾರ ಅಪ್ಪಣೆ ಕೊಟ್ಟಾರ? ದೇವರು ಅಪ್ಪಣೆ ಕೊಟ್ಟನ. ಅದು ತಗೊಂಡು ಬಂದು ಪ್ರೇರೆ. ನೋಹನ ದೋಣಿ ರೆಡಿ ಮಾಡಿ ಇಟ್ಟಾಗ ಪಾಪದ ಜನ, ಮೋಸ ಜನ ಎಲ್ಲ ಸರ್ವನಾಶ ಆಗ್ಯಾರ. ಉಳಿದಂಥ ಜನ ಒಳ್ಳೆಯರಾಗಿರ್ತಕ್ಕಂಥ 8 ಜನ ನೋಹನನ ಹೆಂಡತಿ, ಮಕ್ಕಳು, ಸೊಸೆದರು ನಾವಿದಾಗ ಪ್ರಯಾಣ ಮಾಡತ್ತಾರ. ಎಲ್ಲದರೊಳಗವ ಮೊದಲನೇದು ಕಾಗಿಗೆ ಬಿಟ್ಕೊಟ್ಟನ ಪ್ರೇರೆ. ನೋಹನ್ ಹೋಗ್ಲಿ, ಇದು ರಿಪೋರ್ಟ್ ತೊಗೊಂಡ್ಬರ್ತದೆ, ದೇಶ ಎಲ್ಲ ಓಡಾಡ್ತಲ್ಲ, ರಿಪೋರ್ಟ್ ತೊಗೊಂಡ್ಬರ್ತದೆ ಅಂತೇಳಿ ಕಾಗಿ ಹಿಡಿದಾಗ ಅದು ಎದಕ್ಕೆ ಮೆಚ್ಚಿ ರಿಟರ್ನ್ ಬಂದಿಲ್ಲ ಗೊತ್ತದನ? ಮಾಂಸಕ್ಕೆ ಮೆಚ್ಚಿ ಅದು ಬಂದಿಲ್ಲ ಪ್ರಿಯರೇ. ಅನೇಕ ಜನರ ಹೆಣಗಳು ಅಲ್ಲಿ ಎಷ್ಟು ದ್ರೋಹ, ಅಪರಾಧ, ಪಾಪ ಮಾಡ್ತಕ್ಕಂಥ ಮಾನವರಾಗಿದ್ದರು. ಅವ್ರ ಹೆಣಗಳು ಎಲ್ಲ ಮೂಲೆ ಅಂದರೆ ಹಳ್ಳದ ತೊರೆ ದಡ್ಡಿಗಳಲ್ಲಿ ಬಂದು ಜೊಗ್ಬಿದ್ದಿರುವಾಗ ಕಾಗೆ ತಿಂದು ಸಮೃದ್ಧಿ ಹೊಂದದ ಪ್ರಿಯರೇ. ಅದು ಸುಸ್ತಾಗಿ ಎಂಜಾಯ್ ಮಾಡ್ಯದ ಪ್ರಿಯರೇ. ಪೂರ ದಿನಗಳೆಲ್ಲ ಎಂಜಾಯ್ ಮಾಡೋದು. ಯಾಕೋ ಬರೋಯ್ತು ಕಾಗೆ, ಯಾಕೋ ಬರೋಯ್ತು ನೋವನ್ನ ಹಾದಿ ನೋಡಿ ಲಾಸ್ಟ್ ಕೊನೆ ಪರಿಸ್ಥಿತಿಗೆ ಬಂದಾಗ ಇದು ಯಾಕೋ ಹಿಂಗದ ಅಂತೇಳಿ ಒಂದು ಪಾರಿ ಒಳಗೆ ಬಿಡ್ತಾನೆ. ಹೋಗಿ ನೋಡ್ಕೊಂಬ ಅಂಥೇಳಿ ಪಾರಿ ಒಳಗೆ ಬಿಟ್ಟಾಗ ಒಂದು ಹಸಿರಾಗಿರ್ತಕ್ಕಂಥ ಚಿಗುರು ತಗೊಂಡ್ರೆ ಏನಾಗ್ಯದ, ಈ ನೀರು ಕೆಲವೊಂದು ಜಿಗಿಲು ಒಣ ಹೋಗ್ಯದ. ನಾವು ಕೆಳಗಿಳಿದು ನಮ್ಮ ಸಂಸಾರ ಏನದ, ನಾವು ಏನು ಕೆಲಸ ಕೂಲಿದ ನಾವು ಮಾಡ್ಕೋಬೋದು ಎಂಬುದು ತಿಳ್ಕೊಂಡು ನೋಹನನ ಆ ಸ್ಥಳದಿಂದ ಹೊರಗೆ ಪ್ರೇರೆ. ಆ ವೈರಿಯಾಗಿರ್ತಕ್ಕಂಥ ಮಾಂಸಕ ಕಾಗೆ ತಿಂದು ಅದು ಮರ್ತೋಗ್ಯದ. ಮಾನವರಿಗೆ ತಿಂದದ ಅದು ಏನು ರಿಪೋರ್ಟ್ ತಗೊಂಡ್ಬರ್ಬೇಕು, ಆ ರಿಪೋರ್ಟ್ ತರ್ತಕ್ಕಂಥದ್ದು ಮರ್ತೋಗ್ಯದ ಪ್ರೇರೆ. ಇವತ್ತು ನಾ ಹೇಳ್ತೇನೆ ನಿಮ್ಗೆ, ಒಳ್ಳೆ ಕಾಗೆ ಜೀವಿತನೇ ಬೇರೆ, ಕೆಟ್ಟೋಗಿರ್ತಕ್ಕಂಥ ಕಾಗೆಗಳ ಜೀವಿತನೇ ಬೇರೆ. ಹಲಲುಯ್ಯ. ಅದ್ರ ಕಲರ್ ಹೆಂಗಿರ್ತದೆ ರೀ? ಮೈಯೆಲ್ಲ ಕರಾಗಿರ್ತದ, ಮೂತಿ ಬಲ್ ಥೋಡೆ ಜರ ಕಲರ್ ಚೇಂಜ್ ಇರ್ತದೆ ಅಲ್ಲ. ಒಂದು ಸರ್ತಿ ಅದು ಎದಕ್ಕೆ ಹಿಡಿತಂದ್ರೆ ಬಿಡ್ತಕ್ಕಂಥ ಪರಿಸ್ಥಿತಿ ಅದು ಕಾಣೆ ಬರಲಿ. ಎಷ್ಟೇನು ಮಾಡಿದ್ರು ಕೂಡ ಕೋಳಿ ಮರಿಗೆ ನೋಡ್ತಂದ್ರೆ ಹ್ಯಾಂಗಾರ ಮಾಡಿ ಮರಿಗೆ ಒಂದು ಎತ್ಕೊಂಡು ಹೋಗ್ಬೇಕೆಂಬ ಉದ್ದೇಶ ಇಟ್ಕೊಂಡು ಗಿರ ತಿರುಗಿ ಹೋಯ್ತದ. ಮತ್ತು ಹಿಂದಿನ ಜನ ಕಹಾನಿ ಹೇಳ್ತೀರಿ, ನಮ್ಗಾರ ಗೊತ್ತಿಲ್ಲ. ಯಾರ್ದಾರ ಮನೆ ಮೇಲೆ ಗಿಡ ಮೇಲೆ ಬಂದು ಕಾಯಿಗೆ ಒಳತಂದ್ರೆ ಮನೆಗೆ ಯಾರು ಬರ್ತಾರ? ಸಂಜೆಗೆ ಒಳತಂದ್ರೆ ಯವ್ವ ನೆಂಟರು ಬಂದ್ರೆ ಹೋಯ್ತಾರಲ್ಲ ಮುಂಜಾನೆ ನೆಂಟರು ಬರ್ತಾರ. ಕಾಗಿ ಹೊಳೆದ್ರೆ ನೆಂಟರು ಬರ್ತಾರ. ಗೂಗಿ ಹೊಳೆದ್ರ ದೇವ್ಗಳು ಹೊಡಿತಾವಂತ ಅಲ್ಲಿ ಎಷ್ಟೊಂದು ಕಾಹಾತಗಳು. ಆದರೆ ನನ್ನ ದೇವರು ಅಂತ ಹೇಳ್ತಾನ, ವೈರಿಲಿಂದ ನಿನಗೆ ಸಹಾಯ ಮಾಡ್ತಕ್ಕಂಥ ದೇವರನ. ವೈರಿ ಆಗಿರ್ತಕ್ಕಂಥ ನಿನ್ನ ಜೀವಿತಲ್ಲಿ, ವೈರಿ ಆಗಿರ್ತಕ್ಕಂಥ ನಿನ್ನ ಅಕ್ಕಪಕ್ಕ ಮನೆದವರು, ವೈರಿ ಆಗಿರ್ತಕ್ಕಂಥ ಯಾರೇ ಇರಲಿ, ಅಂಥ ಒಂದು ಮನುಷ್ಯನೇ ನಿನಗೆ ಸಹಾಯ ಮಾಡ್ಲಿಕ್ಕೆ ಸಿದ್ಧನಾಗಿದ್ದಾನೆ. ಪ್ರೇಚ ಪಡೆದ ಮಹಿಮೆ ಆಗಲಿ. ಇದನ್ನು ಬರೆದುಕೊಂಡಿಕ್ಕೋರಿ, ಇದನ್ನು ಬರ್ಕೋರಿ, ಪೇಪರ್ ಮೇಲೆ ಬರ್ಕೋರಿ. ಯಾವ ವೈರಿಯಾಗಿ ನಿನ್ನ ವಿಷಯವಾಗಿ ವಿರುದ್ಧವಾಗಿ ಕಾರ್ಯ ಮಾಡೇನೋ ಅದೇ ಒಂದು ವೈರಿ ಒಂದಿನ ನಿನ್ನ ಸಹಾಯಹಸ್ತವಾಗಿ ಬಂದಿದೆ ತನ್ನ ಪ್ರೇರೆ. ನನ್ನ ದೇವರು ಅವನಿಗೆ ಅಪ್ಪಣೆ ಕೊಡ್ತಾನೆ, ನೀ ಹೋಗಂತೇಳಿ ಅಪ್ಪಣೆ ಕೊಟ್ಟಾಗ ವೈರಿ ಬಂದಿಗೆ ಸಹಾಯ ಮಾಡ್ತಾನೆ. ಈ ಮಾಂಸಕ ರೊಟ್ಟಿಗೆ ವೈರಾಗಿರ್ತಕ್ಕಂಥ ಒಂದು ಕಾಗೆ ಎಲಿಯನಿಗೆ ಹೋಗಿ ಏನು ಮಾಡತ್ತದ ಗೊತ್ತದನ? ಅಲ್ಲಿ ಕೊಳ್ಳತ್ತದ ಪ್ರೇರೆ. ಎಷ್ಟು ಅದ್ಭುತ ರೀ. ಈಗ ನಾನು ಮಾತು ಹೇಳ್ತೆ, ಸಿಂಪಲ್ ಒಂದು ಮಾತು ಹೇಳ್ತೆ ನಿಮಗೆ, ಸಮಯ ಆಗ್ಲತ್ತದ. ಸಿಂಪಲ್ ಒಂದು ಮಾತು ಹೇಳ್ತೆ. ಯಾವ ಮಾತು ಹೇಳ್ತೆ ಅಂದ್ರೆ, ನಿಮ್ಮ ಮನೆ ಮೇಲೆ ಮನೆ ಬಲ್ ಬಂದದು ಒಂದೇ ಒಂದು 1/4 ಕಿಲೋ ಆಗಲಿ 1/2 ಕಿಲೋ ಮಾಂಸ ಒಂದು ಪೀಸ್ ಅದ ಕಂಪ್ಲೀಟ್ಲಿ. ಆ ಕಾಗೆ ತಂದು ಗಿಡಿ ಮೇಲೆ ಬಂದದ್ದು ನಿಮ್ಮ ಮನೆ ಮೇಲೆ ಬಾಕ್ಲಾಗಿ ಬಿಡಿಸಿದ ಅನ್ಕೋರಿ, ನೀವು ಸೇವನೆ ಮಾಡ್ತೀರಿ ಅಥವಾ ಮಾಡಲ್ರಿ? ಎದ್ರದನೋ ಗೊತ್ತಿಲ್ಲ, ಬಟ್ ಮಾಂಸ ಫ್ರೆಶ್ ಅದ. ನೀವು ಸೇವನೆ ಮಾಡ್ತೀರಿ ಅಥವಾ ಇಲ್ಲ? ಯಪ್ಪ ಎದ್ರದನೇ ಅನ್ನೋ ಗೊತ್ತಿಲ್ಲ. ಅದು ಏನೇನು ಹ್ಯಾಂಗ್ ಬಾಯಿ ಹಿಡ್ಕೊಂಬಂದದೋ ಗೊತ್ತೇ ಇಲ್ಲ. ಆದರೆ ಎಲಿಯ ಮಾತು ಅಂದೇ ಅಂದಿಲ್ಲ. ಎಲಿಯನಿಗೆ ದೇವ್ರು ಹೇಳೋಣ, ನೀ ಹೋಗು ಅಡ್ಜಿಕೋ, ಆ ಹಳ್ಳದ ನೀರು ನಿನಗೆ ಪಾನವಾಗಿರ್ತದ. ನಾನು ಕಾಗೆಗಳಿಗೆ ಅಪ್ಪಣೆ ಕೊಡ್ತಾ ಆ ಕಾಗೆ ನಿನಗೆ ರೊಟ್ಟಿ ಮಾಂಸವನ್ನು ಯಾವ ಸಮಯ ನಿಂಗೆ ಹಸೋಯ್ತವ ಆ ಸಮಯಕ್ಕೆ ನಾನು ಕಳಿಸ್ತಾ ಅಂಥೇಳಿ ಅಪ್ಪಣೆ ಕೊಟ್ಟಾನು. ಆ ಕಾಗೆ ಬಂದು ಅವನಿಗೆ ಆಹಾರ ತಂದು ಕೊಟ್ಟದ್ದು ಪ್ರಿಯರೇ. ಇವತ್ತು ನಿನ್ನ ಜೀವಿತದಲ್ಲಿ ಕಷ್ಟ ಬಂದಾಗ ನಿಂಗೆ ಯಾರೂ ಸಹಾಯ ಮಾಡಲಂತೆ. ನೀ ಯಾರ್ಯಾರ ಕೇಳಿದೆ? ಮಾನವ್ರಿಗೆ ಕೇಳಿದೆ, ದೇವ್ರಿಗೆ ಕೇಳಿದೆ. ಕಷ್ಟ ಬಂದಾಗ ಯಾಗಾರ ಆಕಾಶ ಕಡೆ ಕೈಗಳ ದೇವ್ರೆ, ನನ್ನ ಕಷ್ಟ ಇದ್ರೆ, ನನ್ನ ಭಾರ, ನನ್ನ ಸಮಸ್ಯೆ ದೇವ್ರೆ, ಇದಕ್ಕೆ ಹೇಗೆ ನೀ ಪರಿಹಾರ ಮಾಡ್ತಿ, ಯಾವ ವಿಷಯವನ್ನು ಸಹಾಯ ಮಾಡ್ತಿ, ಹೇಗೆ ಸಹಾಯ ಮಾಡ್ತಿ ದೇವ್ರೆ ಎಂಬುದಾಗಿ ಯಾವಾಗಾರ ಆಕಾಶ ಕಡೆ ಕೈಗಳೆತ್ತಿ ಒಂದು ಸರ್ತಿ ಒನ್ ಟೈಮರ ದೇವ ನನಗೆ ಸಹಾಯ ಬೇಕೆಂಬುದಾಗಿ ಕರ್ತನ ಸನ್ನಿಧಿಯಲ್ಲಿ ಒಂದು 10 ನಿಮಿಷ 15 ನಿಮಿಷ ಒಂದು ಅರ್ಧ ಗಂಟೆ ಪ್ರಾರ್ಥನೆ ಮಾಡಿದೆ? ಇಲ್ಲೇ ಇಲ್ಲ. ಮಾಡ್ಯಾರ ಕೆಲವೊಬ್ಬರು. ಯಾಕೆ ನಾನು ಹೇಳ್ತಾ ಗೊತ್ತದನ,
ನಿನ್ನ ಆಪಾತ ಕಾಲದಲ್ಲಿ ದೇವ್ರು ನೋಡುವವನೆಲ್ಲ ಕೈ ಹಿಡಿದು ನೀನು ರಕ್ಷಿಸ್ತಕ್ಕಂಥ ನನ್ನ ಪ್ರಿಯರೇ, ಕಷ್ಟಕರ ಸಮಯದಲ್ಲಿ ಇಲ್ಲದಂಥ ಸ್ಥಿತಿಯಲ್ಲಿ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಕೂಡ ನನ್ನ ದೇವರನ್ನು ಕೊಟ್ಟು ಪೂರೈಸಿ ನಡೆಸ್ತಕ್ಕಂಥ ಯಾಕಂದರೆ ಇದು ನಾವು ಅನುಭವಿಸಿದೆವು. ಲಾಕ್ಡೌನ್ ನಮ್ಮ ಪರಿಸ್ಥಿತಿಗಳೆಲ್ಲ ಖರಾಬ್ ಆಗಿದ್ದು. ನಮ್ಮ ನಿಖಿಲ್ ಕ್ಯಾಮ್ರಾಮ್ಯಾನ್ ಎಲ್ಲರ ಮನ್ಯಾಗ ಮಾಂಸ ಅದ ಪಾಪ, ನಮ್ಮ ಮನೆಗೆ ಮಾಂಸ ಇರೋ ಅಲ್ಲತ್ತು ಎಲ್ಲರ ಮನೆಗೆ ವಾಸನೆ ಉಂಟದ ಅಕ್ಕಪಕ್ಕ ಎಲ್ಲ ಕರೆಕ್ಟೇ. ನಮ್ಮ ಮನೆಗೆ ವಾಸನೆ ಬರೋಣ. ಒಂದು ಈ ಸಂಡೇ ಒಂದು 4 ಮಂದಿ ಆರಾಧನೆಗೆ ಬರ್ತಾರೆ. ಮಗ ಸ್ವಲ್ಪ ಕಾಣಿಕೆ ತೊಗೊಂಬರ್ರಿ, ಯಾಕಂದ್ರೆ ದೇವ್ರು ಹಂಗಾರೆ ಸಹಾಯ ಮಾಡ್ತಾನೆ. ಓಕೆ, ಒಂದು ಸಂಡೇ ಹೋಯ್ತು. 2ನೇ ಸಂಡೇ ಮುಂಜಾನೆ ನಾವು ಡೋರ್ ತೆಗೆದಿಲ್ಲಿನ ಏನೋ ನಾವು ನಿದ್ಗಣ್ಣಾಗಿದ್ದಿದ್ದೆ ಒಳಗೆ ಒಬ್ಬ ವ್ಯಕ್ತಿ ಡೋರ್ ಹೊಡೆದು 1 ಕಿಲೋ ಚಿಕನ್ ತಂದು ಕೊಟ್ಟು ಹೋಗ್ಯಾನ. ಚಪ್ಪಳೆ ತರ್ತಿದ್ದೆ, ದೇವ್ರಿಗೆ ಮಹಿಮೆ ಆಗಲಿ. ಹಿಂಗಾಗ್ಯದ ನಿಮ್ಗೆ ಯಾಗಾರ? ಹಿಂಗಾಗಿಲ್ಲ, ನನಗಾಗ್ಯದ. ನಮ್ಮ ಮನೆ ಮಂದಿ ಎಲ್ಲ ಸಮೃದ್ಧಿಯಾಗಿ ಸೇವನೆ ಮಾಡಿ ಮತ್ತಿನ್ನು ಸಾಯಂಕಾಲವರೆಗೆ ಮುಂಜಾನೆ ಮಾಡಿದೆವು, ಮಧ್ಯಾಹ್ನಕ್ಕೆ ಮಾಡಿದೆವು, ಸಂಜೆ ಕೂಡ ಅದೇ ಅಡುಗೆ. ಅದ್ರ ಅನೇಕ ಸರ್ತಿ ಇದು ಊಟ ನಾವು ನಮ್ಗಿದ್ರೆ ಸಾಕಂದಾಗ ಆ ಊಟ ಮನೆ ತನಕ ನಮ್ಮ ಬಾಗಿಲು ತನ ಮುಟ್ಟದ ಪ್ರಿಯರೇ. ಯಾಕೆ ಮಾತಾಡ್ತಂದರೆ ಪ್ರತಿಯೊಂದು ವಿಷಯದಲ್ಲಿ ನಿಮಗೆ ಕಡಿಮೆ ಆಗಿರ್ತಕ್ಕಂಥದ್ದು ಅವಶ್ಯಕತೆ ಇರ್ತಕ್ಕಂಥದ್ದು ನೀವು ಕರ್ತನ ಸನ್ನಿಧಿಯಲ್ಲಿ ಹೇಳುವಾಗ ನಿಮ್ಮ ಮನೆಯಲ್ಲಿ ವ್ಯಕ್ತಿತ್ವ ಒಬ್ಬಂಟಿಗನಾಗಿ ನೀವು ಪ್ರಾರ್ಥನೆ ಮಾಡಬೇಕು. ಸ್ಪಷ್ಟವಾಗಿ ಕುಟುಂಬ ಪ್ರಾರ್ಥನೆ ನಿನಗೆ ಬೇಕಾಗಿರ್ತಕ್ಕಂಥ ಒಂದು ಅವಶ್ಯಕತೆ ಇದ್ದಂಥ ಪ್ರಾರ್ಥನೆ, ನಿಂದು ಸಪ್ರೇಟಾಗಿ ಒಂದು ಪ್ರಾರ್ಥನೆ ಇರಲೇಬೇಕು. ನೀವು ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ಆ ಪ್ರಯೋಜನ ಇಲ್ಲ. ಪ್ರಾರ್ಥನೆ ಮಾಡಿದಾಗ ಮಾತ್ರ ಪ್ರಯೋಜನದ ಪ್ರಿಯರೇ. ಅವಾಗ ದೇವರು ನಿನಗೆ ಏನೇನು ಅವಶ್ಯಕತೆ ಅದನ್ನು ನೋಡಿ ದೇವ್ರು ಕೊಡ್ತಾನೆ. ಸಪ್ರೇಟಾಗಿ ಒಬ್ಬಂಟಿಗನಾಗಿ ಒಂದು ಕೋಣೆಯಲ್ಲಿ ಹೋಗಿ, ಇದಕ್ಕೆ ನಾನು ಮೊದಲು ಹೇಳಿದ, ಇವತ್ತು ಯಾರು ನಿಮ್ಮ ಮನೆ ಕೋಣೆಯಲ್ಲಿ ಹೋಗಿ ನೀವು ಪ್ರಾರ್ಥನೆ ಮಾಡ್ತೀರಿ, ನಿಮ್ಗೆ ಅದ್ಭುತ ದೇವ್ರು ಮಾಡ್ತಾನಂತ ಹೇಳಿದ. ನೀವು ಯಾರು ಪ್ರಾರ್ಥನೆ ಮಾಡಿರೋ ಗೊತ್ತಿಲ್ಲ, ನಾ ಪ್ರಾರ್ಥನೆ ಮಾಡಿದ ದೇವ್ರು ನನ್ನ ಜೀವಿತದಲ್ಲಿ ಅದ್ಭುತ ಮಾಡ್ಯಾನ. 2,48,000 ಕಟ್ಟಬೇಕಾಗಿತ್ತು ನಾ ಆ ಇಸ್ರಾದಲ್ಲಿ. ಆದರೆ ದೇವರು ಅವ್ರ ಒಳಗೆ ಕರುಣೆ ಹುಟ್ಟಿಸಿ ಏನು ಮಾಡ್ಯಾನ, 80,000ಕ್ಕೆ ನನ್ನ ಗಾಡಿ ಪೇಪರನ್ನು ಕೊಟ್ಟೆ ಪ್ರೇಯರಿ. ಫೈನಾನ್ಸರ್ ಅಂದ್ರೆ ರಕ್ತ ಕುಡಿತಕ್ಕಂಥವ್ರು ಪ್ರೇಯರ್. ಅವರು 10 ಇಲ್ಲ 20,000 ರೂಪಾಯಿ ಕಡಿಮೆ ಮಾಡ್ತಾರೆ, ಒಂದು 50,000 ರೂಪಾಯಿ ಕಡಿಮೆ ಮಾಡ್ತಾನೆ ಅಂದ್ಕೊಂಡಿದ್ದೆವು. ಲಾಸ್ಟಿಗೆ ಗಾಡಿನೇ ಬಿಟ್ಕೊಡ್ಬೇಕೆಂಬ ಉದ್ದೇಶ ಇಟ್ಕೊಂಡು ಅಂದ್ಕೊಂಡಿದ್ದೆವು, ಆಲೋಚನೆ ಮಾಡಿದೆವು. ಆದರೆ ದೇವರು ಅವನ ಮನಸ್ಸಿನಲ್ಲಿ ಕರುಣೆ ಹುಟ್ಟಿಸಿ, ಅವನ ಮನಸ್ಸಿನಲ್ಲಿ ದಯ ಹುಟ್ಟಿಸಿ ದೇವ್ರು ಏನು ಮಾಡ್ಯಾನ, ನಾವಿರ್ತಕ್ಕಂಥ ಸ್ಥಳದಲ್ಲಿ ನಮ್ಮ ಒಳಗಿದ್ದು ಅವನಿಗೆ ಮಾತಾಡಿ ದೇವ್ರು ಮಾಡ್ಯಾನ 80,000 ರೂಪೀಸ್ ನೀ ತೊಗೊಂಡು ಬಾ, ಗಾಡಿ ಪೇಪರ್ ನೀನು ಕೊಟ್ಟೆಕ್ತ ಅಂತ ಹೇಳ್ಯಾನ ಪ್ರೇಯರಿ. ನಾ ಹೇಳಿದೆ ಆಲ್ರೆಡಿ, ನೀವು ಯಾರ್ಯಾರು ಪ್ರಾರ್ಥನೆ ಮಾಡ್ರಿ ಗೊತ್ತಿಲ್ಲ, ಆದರೆ ದೇವರ ಆಲಯದಲ್ಲಿ ನೀವು ಮಾತಾಡಿದವ್ರೆ ಇವತ್ತೊಂದು ಕೋಣೆ ಏರ್ಪಡಿಸ್ರಿ. ಯಾರು ನಿಮ್ಮ ಮನೆಯಲ್ಲಿ ಮೂಲೆಯಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತೀರಿ, ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತ ಮಾಡ್ತಾನೆ ಅಂತ ಹೇಳಿದ. ನಿಮ್ಮ ಜೀವಿತದಲ್ಲಿ ನೀವು ಏನು ಅದ್ಭುತ ನನಗೆ ಗೊತ್ತಿಲ್ಲ, ಆದರೆ ನನ್ನ ಜೀವಿತದಲ್ಲಿ ಕೂಡ ದೇವರು ನನಗೆ ಅದ್ಭುತ ಮಾಡ್ಯಾನ. ದೇವ್ರು ಚಪ್ಪಳ್ತಾಡ ಅವ್ರಿಗೆ ಕೂಡ ಅದ್ಭುತ ಮಾಡ್ಯಾನ. ಯಾವಾಗ ಭೀ ಚರ್ಚಿನಲ್ಲಿ ಒಂದು ಪ್ರಬೋಧನೆ ಆಗಲಿ, ಚರ್ಚಿನಲ್ಲಿ ಏನಾರ ಹೇಳ್ತೇವೆ ಅಂದ್ರೆ ಅದು ನಮ್ಮ ಸ್ವಂತ ಆಗಿರಲ್ಲ, ಅದು ನಾವು ಸ್ವಂತಾಗಿ ನಾವು ಹೇಳ್ತಕ್ಕಂಥರಾಗಿರಲ್ಲ. ದೇವ್ರು ಹೇಳಿರ್ತಕ್ಕಂಥ ಮಾತು ಒಂದು ವೇಳೆ ನೀವು ಅನುಭವಿಸ್ತಕ್ಕಂಥರಾಗಿದ್ದೀರಾ, ದೇವ್ರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಎಲಿಯ ನಂಬಿಕೆ ವಿಶ್ವಾಸ ಇಟ್ಟಾನ ಯಾರ ಮೇಲೆ ಇಟ್ಟಾನ? ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟಾನ ಎಲಿಯ. ನನಗೆ ಕಂಪಲ್ಸರಿ ದೇವ್ರು ಹೇಳೇನಂದ್ರೆ ನಾ ಹಳ್ಳದಲ್ಲಿ ಅಡಗಿಕೊಳ್ಬೇಕು, ಅದನ್ನ ಅಡಗಿಕೊಂಡಂದ್ರೆ ಅಲ್ಲಿ ದೇವ್ರು ನನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತೇನೆ ಎಂಬುದಾಗಿ ಎಲಿಯ ಅಂದ್ಕೊಂಡನ. ಎಲಿಯಾಗೆ ಎಷ್ಟು ದಿನ ಆ ಹಳ್ಳದ ನೀರು ಪಾನ ಆಗಬೇಕು, ಎಷ್ಟು ದಿನ ಕಾಗೆ ರೊಟ್ಟಿ ಮಾಂಸ ತಂದು ಕೊಡಬೇಕು, ಅಷ್ಟು ದಿನ ತಂದು ಕೊಟ್ಟದ್ದು ಪ್ರೇರಿ. ಅಷ್ಟು ದಿನ ಸುಮಾರು ದಿನ ಉಳ್ದಾನೆ ಎಲಿಯಲ್ಲಿ. ಆ ಹಳ್ಳದಲ್ಲಿ ಸುಮಾರು ದಿನ ಅಡಗಿಕೊಂಡನ. ಆ ಹಳ್ಳದ ನೀರು ಅವನಿಗೆ ಪಾನವಾಗ್ಯದ ಕಷ್ಟಕರ ಸಮಯದಲ್ಲಿ. ಮತ್ತು ಸ್ಪಷ್ಟವಾಗಿ ಹೇಳ್ತಾನೆ 6ನೇ ವಚನದಲ್ಲಿ, ಕಾಗೆಗಳು ಅವನಿಗೆ ಪ್ರಾಂತ ಕಾಲದಲ್ಲಿಯೂ ಸಾಯಂಕಾಲದಲ್ಲಿಯೂ ರೊಟ್ಟಿ ಮಾಂಸ ಇವುಗಳನ್ನು ತಂದು ಕೊಡುತ್ತಿದ್ದವು ಎಂಬುದಾಗಿ. 2 ಟೈಮ್, ಒಂದಿನಕ್ಕೆ ಕಷ್ಟ ಕಾಲದಲ್ಲಿ 1 ಟೈಮ್ ಊಟ ಸಿಗೋದೇ ಬಹಳಷ್ಟು ಕಷ್ಟ ಅದ. 1 ಟೈಮೇ ಊಟ ಸಿಗೋದು ಕಷ್ಟ ಅದ. ಆದರೆ ಒಂದು ದಿನದಾಗ 2 ಸರ್ತಿ ರೊಟ್ಟಿ ಮಾಂಸ ತಂದುಕೊಂಡು, ಬೇಳೆ ಸಾರೆಲ್ಲ ಬೇಜಾರಾಗಿತ್ತ ಅವನಿಗಿಲ್ಲ, ಬೇಜಾರಾಗಿರ್ಬೋದು, ಆದರೆ ಅದರಲ್ಲಿ ರುಚಿ ಇದ. ಕೆಲವೊಬ್ಬರು ಯಾರೇ ಮಕ್ಕಳು ತಿಂತ ಎಂಜುಲ್ ಕೈದಾಗ ಹತ್ತಿ ಅಂದ್ರೆ ಬಟ್ ಅಂತೇವಲ್ಲ. ಯಾರ ಮಕ್ಕಳು ಇರ್ತಾವ ಸ್ವಲ್ಪ ಎಂಜಿಲ್ ಇಲ್ಲ. ನಾ ಸತ್ತ ಹೇಳ್ತೆ, ನಾ ಊಟ ಮಾಡತ್ತಂದ್ರೆ ನನ್ನ ಮುಂದೆ ಎಷ್ಟು ಮಕ್ಕಳಿಗೆ ಭೀ ಕೂಡ್ಸ್ರಿ ನೀವು, ಅವ್ರ ಒಳಗಿನ ತುಪ್ಪ ಹೊರಗೆ ಹೊಂಟ್ರು ಭೀ ಪರವಾಗಿಲ್ಲ, ನನ್ನ ಕೈಲಿ ತುತ್ತು ಮಾತ್ರ ಅವ್ರ ಬಾಯ್ದಾಗ ಇಟ್ಟೇ ಇರ್ತೀರ. ಹಲ್ಲೆಲೂಯಾ. ಮಕ್ಕಳು ಯಾರ ರೂಪಾರ ರೀ? ದೇವರ ರೂಪಾರ ಪ್ರೇಯರೆ. ಮಕ್ಕಳಲ್ಲಿ ದೇವ್ರು ಇರ್ತಾನೆ ಪ್ರೇಯರ್. ಅದಕ್ಕೆ ಸಮ್ಮೇಳನ ನೀವು ಯಾರು ಬರಬೇಡ್ರಿ,
ನೀವು ಯಾರು ಬರೋ ಮಕ್ಕಳಿಗೆ ಅಡ್ಡಿ ಮಾಡ್ಲಿಕ್ಕೆ ಅವಶ್ಯಕತೆ ಇಲ್ಲ, ಮಕ್ಕಳಿಗೆ ನನ್ನ ಬಲ್ಲಿ ಬಿಡ್ರಿ, ಆ ಮಕ್ಕಳಲ್ಲಿ ನಾನು ಇರ್ತೇನೆ ಅಂತೇಳಿ ಹೇಳಿದಾಗ ಜನ ಎಲ್ಲ ಪರಿಶೀಲನೆ ಆಗ್ಯಾರ. ರೇ ಈ ಮಕ್ಕಳೆಲ್ಲ ಕಿರಿಕಿರಿ ಮಾಡ್ತಾವೆ, ಗುಳ್ಳು ಗುಡ್ದಡಿ ಚೀರ್ತಾವೆಲ್ಲ ಹಿಂಗೆ ಮಾಡ್ತಾವಲ್ಲ ಇವಕ್ಕೆಲ್ಲ ಅಂತಂದಿಲ್ಲ ಏ ಸ್ವಾಮಿ. ಆ ಮಕ್ಕಳಲ್ಲಿ ನಾನು ಇರುತ್ತೇನೆ. ನೀ ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ಮಕ್ಕಳಂತೇನೆ ಆಗ್ಬೇಕು, ನೀ ಶಿಶು ಮಕ್ಕಳಂತೇನೆ ಆಗ್ಬೇಕು, ಆದಾಗ ಮಾತ್ರನೇ ಪರಲೋಕ ರಾಜ್ಯಕ್ಕೆ ಹೋಗ್ತಿ. ಇಲ್ಲದ್ರ ಮಕ್ಕಳಲ್ಲಿ ಯಾವ್ದಾರ ಕಕ್ಷ, ಭೇದ, ಅಹಂಕಾರ, ದುರಂಕಾರ, ಪಾಪ, ದ್ರೋಹ, ಅಪರಾಧ ಹಿಂಗೇನ ಇರ್ತದೆ ಮಕ್ಕಳೊಳಗೆ. ಏನಾರ ಇರ್ತದ? ಏನಿರಲ್ಲ ಪ್ರಿಯರೇ. ಮಕ್ಕಳು ಪರಿಶುದ್ಧವಾಗಿರ್ತಕ್ಕಂಥ ಮಕ್ಕಳು ಪ್ರಿಯರೇ. ಆದರೆ ಎಲಿಯನ ಜೀವಿತದಲ್ಲಿ ನೋಡಿದಾಗ ಭಯಂಕರವಾಗಿ ಸ್ಥಿತಿ, ಭಯಂಕರವಾಗಿ ಪರಿಸ್ಥಿತಿ ಎಲಿಯನ ಜೀವಿತ ಇತ್ತು. ಆದರೆ ಎಲಿಯನಿಗೆ ದೇವರು ಸಹಾಯ ಮಾಡ್ಯಾನ ಪ್ರಿಯರೇ. ಕೀರ್ತನೆಗಳು 34ನೇ ಅಧ್ಯಾಯ 22ನೇ ವಚನ. ಯೆಹೋವನು ತನ್ನ ಸೇವಕರ ಪ್ರಾಣವನ್ನು ವಿಮೋಚಿಸುತ್ತಾನೆ, ತನ್ನ ಸೇವಕರ ಪ್ರಾಣವನ್ನು ವಿಮೋಚಿಸುತ್ತಾನೆ, ಆತನ ಆಶ್ರಿತರಲ್ಲಿ ಆತನ ಆಶ್ರಿತರಲ್ಲಿ ಒಬ್ಬರಾದರೂ ಅಪರಾಧಿ ಎಂದು ಎಣಿಸಲ್ಪಡುವುದಿಲ್ಲ. ಇಲ್ಲಿ ಮ್ಯಾಲ್ ನೋಡ್ತಕ್ಕಂಥ ಓರ್ಸು ತನ್ನ ಸೇವಕರ ಪ್ರಾಣವನ್ನು ವಿಮೋಚಿಸುತ್ತಾನೆ ಎಂಬುದಾಗಿ. ಎಲಿಯ ಯಾರು ಸೇವಕನಾಗಿದ್ದನು? ದೇವರ ಸೇವಕನಾಗಿದ್ದನು. ದೇವರ ಸೇವಕನಾಗಿದ್ದನ ಕಾರಣನೇ ಅವನು ಪ್ರಾಣವನ್ನು ದೇವರನ್ನ ಮಾಡ್ಯಾನ ವಿಮೋಚಿಸನ್ ಪ್ರೇರೆ. ಆಲೋಚನೆ ಮಾಡ್ಯಾನ, ಅಯ್ಯೋ ನನ್ನ ಸೇವಕನು. ಇವತ್ತು ನಾನು ಸತ್ಯ ಹೇಳ್ತೇನೆ ನಿಮ್ಗೆ, ಆತನ ಸನ್ನಿಧಿಯಲ್ಲಿ ಸ್ತುತಿ ಆರಾಧನೆ ಮಾಡ್ತಕ್ಕಂಥ ಮಕ್ಕಳು, ನಂಬಿಕೆ ವಿಶ್ವಾಸದಲ್ಲಿ ಬೆಳೆದಿರ್ತಕ್ಕಂಥ ಮಕ್ಕಳು ದೇವರು ನಿಮ್ಗೆ ಸಹಾಯ ಮಾಡಲ್ಲಂದ್ರೆ ನಿಮ್ಮ ಪ್ರಾಣಕ್ಕೆ ವಿಮೋಚಿಸ್ತಾನ ಅಥವಾ ಇಲ್ಲ? ನಿಮ್ಮ ಪ್ರಾಣವನ್ನು ಕಾಪಾಡ್ತಾನ ಅಥವಾ ಇಲ್ಲ? ನಿಮ್ಮ ಪ್ರಾಣವನ್ನು ವಿಮೋಚಿಸ್ತಾನ, ನಿಮ್ಮ ಪ್ರಾಣವನ್ನು ಆತನು ಕಾಪಾಡ್ತಾನ ಪ್ರಿಯರೇ. ನಮ್ಮ ಸೇವಕ ಸಿಸ್ಟರ್ಗೆ ಸ್ಪಷ್ಟವಾಗಿ ದೇವರು ಹೆದರಬೇಡ ಮಗ, ನಾನು ನಿನ್ನೊಂದಿಗಿದ್ದಿದ್ದ ಅಂಥೇಳಿ ಒಂದು ವಾಗ್ದಾನ ಕಮಿಟ್ಮೆಂಟ್ ಮಾಡಿದ್ದನು. ಹಾಸ್ಪಿಟಲ್ನಲ್ಲಿ ಸ್ಪಷ್ಟವಾಗಿ ಗರ್ಭಕೋಶ ಸಂಬಂಧಪಟ್ಟಂಥ ಟ್ರೀಟ್ಮೆಂಟ್ ತೊಗೊಳಕ್ಕೆ ಹೋಗಿರು. ಸರ್ಜರಿ ಆಪರೇಷನ್ ಇತ್ತು. ತಿರುಗಿ ರಿಪೋರ್ಟ್ ಚೆಕ್ ಮಾಡೋಕ್ಕೆ 2ನೇ ಕಿಡ್ನಿ ಫೇಲ್. ನಾವು ಈಗ ಜಸ್ಟ್ ನಿನ್ಗೆ ಆಪರೇಷನ್ ಮಾಡಿದೆವು ಅಂದ್ರೆ ನೀ ಸತ್ತೋತಿ, ಈಗ ಮನೆಗೆ ಹೋಯ್ದ್ರಿ ಅಂಥೇಳಿ ಹೇಳಿ ನಾವು ಯಜಮಾನ್ ಅಂದರು ಇದೆಲ್ಲ ಹೇಳ್ಬಾರ್ದು ಸರ್ ಅಂತೇಳಿ ಅಂದಿರು. ಇವತ್ತು ನಾವು ಲೈವ್ ಹೇಳ್ತೇನೆ ನಿಮಗೆ ಸ್ಪಷ್ಟವಾಗಿ. ಮನೆಗೆ ಹೋಯ್ರಿಕ್ಕಿಗೆ ಒಂದು ವೇಳೆ ಆಪರೇಷನ್ ಮಾಡ್ಲಿಕ್ಕೆ ನಾವು ಇದು ಮಾಡಿದೆ ಅಂದ್ರೆ ಸತ್ತೋತಳಿಕೆ ಅಂತ ಹೇಳಿರ್ತಕ್ಕಂಥ ಡಾಕ್ಟರು. ಆದರೆ ಅದೇ ಡಾಕ್ಟರ್ ಮುಂದೆ ಇವತ್ತು ನೀವು ಓಡಾಡ್ತೀರ ಅಥವಾ ಇಲ್ಲ? ಇಲ್ಲಿ ಬಿದರ್ದಾಗ ಜನ ರಿಪೋರ್ಟ್ಗಳೆಲ್ಲ ಬಂದು ಬೇರೆ ರಿಪೋರ್ಟ್ ಬಂದು, ನಮ್ಮ ಬಿದರ್ದಾಗಿನ ಪಾಸ್ಟರ್ಗಳು ಮಾಮೂಲು ಪಾಸ್ಟರ್ ಇಲ್ರಿ. ಕೆಲವರು ಅನ್ಬೇಕು ನಿಮಗೆ ಮಾಡಿಂದ ಅನ್ಬೇಕು, ಮಾಡಿದಂತೇಳಿ ಮತ್ತೊಂದು ಟೈರ್ ಪಂಚರ್ ಆಗ್ಲತ್ತ ಕಡ್ ಆ ವಿಶ್ವಾಸ ಆಗ್ಲತ್ತೀರಿ. ಇವ್ರು ಬಲವಾಗಿ ಯುದ್ಧವರನ್ನ ಕೈಯಲ್ಲಿ ತಪ್ಪಲೆ ದಂದನ್ ಆ ಕಡೆ ಓಡಿ 21 ದಿನ ಉಪವಾಸ ಪ್ರಾರ್ಥನೆ ಮಾಡಿ ಎಲ್ಲದರ ಜಯ ಸಿಕ್ತು. ಮತ್ತು ಕೆಲವೊಂದು ಪಾದ್ರಿಗಳು ಇಲ್ಲ ನಾನು ದರ್ಶನದಾಗ ನೋಡ್ತಿದ್ದೇನ, ಈ ಸುಳ್ಳು ಪಾದ್ರಿಗಳು ಹಿಂಬಾಲಿಸಿದಾಗ ಪರಿಸ್ಥಿತಿಗಳು ಕೆಟ್ಟ ಹೋಯ್ತು ಹೊರತು ನಮ್ಮ ಪರಿಸ್ಥಿತಿಗಳು ಸರಿಯಾಗಲಕ್ಕೆ ಅವಕಾಶ ಅನಿಸಿರಲ್ಲ. ಆದರೆ ಹೀಗಾಗಿ ನಂಗೆ ದರ್ಶನ ತೋರ್ಸನ್ ದೇವ್ರು ಹಾಗಾಗಿ ನಾ ಅದು ಆಗ್ಯದ, ಇದು ನೋಡಿದ ಎಲ್ಲ ನೋಡ್ಯಾರ. ಹುಬ್ಬಳ್ಳಿಗೆ ಹೋದಾಗ ಏನಂದಾರೇಮ್ಮ ಹೋಗ್ಲತ್ರ ಬಿ ಅಂತಿದ್ದೇನ. ಆ ವಿಶ್ವಾಸ ಯಾಕೆ ಮಾಡ್ರಿ? ದೇವ್ರ ಅದ್ಭುತ ಅದ. ಒಂದು ಸರ್ತಿ ದೇವ್ರು ಸ್ವಸ್ಥತೆ ಮಾಡಿನಂದ್ರ ಮಾನವ್ರು ಯಾರು ರೋಗದಲ್ಲಿ ಹಾಕ್ಲಕ್ಕೆ ಅವಕಾಶ ಚಾನ್ಸಸ್ ಇಲ್ಲ ಅಂತ ಹೇಳ್ದಾಗ ಕೂಡ ಮತ್ತೆ ಬಿ ಹೋಗಾರ ನಮ್ಮ ಮಗಳು ಬಾಲತ್ತಾಳೆ, ಚೆಕ್ ಮಾಡ್ಕೋತೇವೆ ಹೋಗ್ರಿ. ಆ ಡಾಕ್ಟರ್ ಯಾವ ಡಾಕ್ಟರ್ ನನಗೆ ಕಿಡ್ನಿ ಫೇಲ್ ಆಗ್ಯಾವ ಅಂತೇಳಿ, ಯಾವ ಡಾಕ್ಟ್ರಾಗೆ ನನಗೆ ಗರ್ಭಕೋಶ ಫೇಲ್ ಆಗ್ಯದ ಅಂತೇಳಿ ಉಲ್ಟಾ ರಿವರ್ಸ್ ಇವ್ರಿಗೆ 4 ಮಾತು ಕೇಳಿ ಹೋಗ್ರಿ ಮನೆಗೆ ವಾಪಸ್ ಹೋಗಿ ಕಳ್ಕೊಟ್ಟಾನ. ಹಲ್ಲೆಲೂಯಾ. ಆದರೆ ನನ್ನ ಸಹೋದರ ಅವ್ರಿಗಂತಿಲ್ಲ, ನಾ ಎಲ್ಲರಿಗೂ ಹೇಳ್ತಿದ್ದೆ. ಆ ವಿಶ್ವಾಸಿ ಮಾಡ್ತಕ್ಕಂಥ ಅನೇಕ ಒಂದು ಭಕ್ತರು ದೇವರ ಸೇವಕರ ವೇಷ ಹಾಕಿಕೊಂಡು, ದೇವರ ಒಂದು ಸೇವಕನಾಗಿದ್ದಂಥ ವೇಷ ಹಾಕಿಕೊಂಡು ಅನೇಕ ಜನ ಬಂದು ಮೋಸ ಮಾಡ್ತಾರೆ. ಜಾಗ್ರತ. ಅದಕ್ಕೆ ಸ್ಪಷ್ಟವಾಗಿ ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರವನ್ನು ಸಹಿಸುವವನಲ್ಲ ಎಂಬುದಾಗಿ. ಕೆಲವೊಂದು ಪಾಸ್ಟರ್ಗಳು ನಂಗೆ ದೇವ್ರ ದರ್ಶನ ಕೊಟ್ಟನ, ನಿಮ್ಗೆ ಗಂಡಸ ಮಗನೇ ಹುಡ್ತಾನಂತ ಹೇಳಿನಾರ. ಹರಲ್ರಿ ಹೆಣ್ಸರು ಹೆಣ್ಣು ಹುಟ್ಟಣ ಆ ಪಾಸ್ಟರ್ ನಂಬಿಕೆ ವಿಶ್ವಾಸದನ ಈಗ ಇಲ್ಲ. ನಮ್ಮ ಎಲ್ಲಕ್ಕಿಂತ ಸಣ್ಣ ತಮ್ಮ ಕೂಡ 3ನೇ ದಿನ ಗಣಸ ಮಗನೇದ. ಓಹೋ ನಮ್ಮ ತಮ್ಮಪುರ ಏನಾಯ್ತು? ಗಣಸ ಹುಟ್ಟದ ಹೆಣ್ಮಗಳು. ಕುಂಬಾರ ಹೊಡೆದಾಗ ಒಂದು ಫ್ಯಾಮಿಲಿದ ಹೋಗಿ ಸೇವಕರೊಬ್ಬರು ಥ್ಯಾಂಕ್ ಯು 100% ಗಣಸೆ ಹುಡ್ತದಂಗೆ ದೇವ್ರ ದರ್ಶನ ಮಾಡಿ ಅಂದಾಗ ಹೆಣ್ಣು ಹುಡ್ತು. ಆ ಪಾಸ್ಟ್ರಿಗೆ ನಂಬರ್ ನೋಡ್ರಿ, ಆ ಪಾಸ್ಟ್ರಿಗೆ ನಂಬರ್ ನೋಡ್ರಿ ಅಂತ ಹೇಳ್ತಕ್ಕಂಥವ್ರು ಇಲ್ಲೇ ನಮ್ಮ ಮಧ್ಯೆ ಅವ್ರ ಹೆಸರು ತಗೊಂಬಲ್ಲ. ಅವ್ರಿಗೆ ಕೂಡ ದರ್ಶನ್, ಅವ್ರಿಗೆ ಭೀ ಗಣಸು ಹುಡ್ತದೆ ಅಂತ ಹೇಳಿದ್ರು. ಏನು ಹುಡ್ತು? ಹೆಣ್ಣೆ ಹುಟ್ಟ್ಯದ. ಆದರೆ ನನ್ನ ಸೋದರನ ಈ ಮಾತು ಹೇಳ್ತೇನೆ ನಿಮಗ, ಅದ್ಭುತಗಳು ಮಾಡ್ತಕ್ಕಂಥ ದೇವರು ಯಾವುದೇ ಕೊಡಲಿ,
ಹೆಣ್ಣಿನಲ್ಲಿರ್ತಕ್ಕಂಥ ಸಂತೋಷ, ಹೆಣ್ಣಿನಲ್ಲಿರ್ತಕ್ಕಂಥ ಸಮೃದ್ಧಿ, ಹೆಣ್ಣಿನಲ್ಲಿರ್ತಕ್ಕಂಥ ಒಂದು ಆಶೀರ್ವಾದ ಗಂಡಸು ಮಕ್ಕಳ ಮೇಲೆ ಗೊತ್ತಿಂದ ಕಾಣಂತಿಲ್ಲ ಪ್ರಿಯರೇ. ಇವತ್ತು ಯಾಕೆ ಗಂಡಸು ಮಗನ ತಾಯಿ ತಂದೆಗೆ ಅನ್ನ ಹಾಕ್ಲತ್ತಾನೆ ಹೇಳಿ? ಯಾರು ಹಾಕ್ಲತ್ತಾವ ಹೇಳಿ? ಅನಾಥಾಶ್ರಮ. ಈ ಹೆಣ್ಣೆ ಸವರ್ಸ್ತಕ್ಕಂಥಳು ಒಂದು ಮನೆಗೆ ಹೆಣ್ಣಾಗಿ ಹೋಗಿನಾಕಿ ವೈರಿಯಾಗಿ ಗಂಡನ ಕಿವ್ಯಾಗ ಪ್ರತಿದಿನ ಚಾವಿ ತಿರುಗಿಸಿ ನಿಮ್ಮವು ಓಟ್ ಮಾಡ್ಬೇಕಾ, ನಿಮ್ಮವು ಓಟ್ ಮಾಡ್ಬೇಕಾ, ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು, ಸಂಜೆಗೆ ಬಳ್ಕ ಗೋಳು ಕೇಳಿ ಪಾಪಿಚಾರ ಸಾಕಾಗಿ ಕಟ್ಕೊಂಡ ಹೆಣ್ತಿ ಬಿಡ್ಲಕ್ಕ ಬರಲ್ಲ. ಮದುವೆ ಒಂದೇ ಸರ್ತಿ ಅದ ಬಾರ್ ಆಗಲ್ಲ ಅಂತೇಳಿ ತಿಳ್ಕೊಂಡು ಪಾಪಿಚಾರ ಹೋಗಿ ತಾಯಿ ತಂದೆಗೆಲ್ಲ ಹಾಕ್ಲತ್ತಾನ ಅನಾಥ ಆಶ್ರಮದಾಗ. ಇದೇ ಹೆಣ್ಣು. ಹೆಣ್ಣಿನ ಸಂಪರ್ಕ ಬಂದಂಥ ಅಕ್ಕ ಆಗಲಿ, ಭಾವ ಆಗಲಿ, ಮೈದನಾಗಲಿ, ಹೆಣ್ಣಿನ ನೆಂಟರು ಬಂದ್ರಂದ್ರೆ ಮನ್ಯಾಗ ಸಮೃದ್ಧಿ ಇರ್ತದ. ಗಂಡನ ನೆಂಟರು ಬಂದ್ರಂದ್ರೆ ಮನ್ಯಾಗ ಸ್ವಲ್ಪ ಜರ ಎಸ್ಕ ಆಗೋಯ್ತದೆ ರೀ. ಇದು ಯಾಕೋ ಹಿಂಗೆ ಈ ಬಳಗ ಹಿಂಗಾಯ್ತದ ಎಲ್ಲರ ಮನ್ಯಾಗ. ಈ ಬಳಗದ ಸ್ವಲ್ಪ ಹಿಂಗಾಯ್ತದ. ಅದೇನು ಗುಣ ನನಗೆ ಗೊತ್ತಿಲ್ಲ, ದೇವ್ರೇ ಗುಣ. ಆದರೆ ಈ ರೀತಿಯಾಗಿ ಮಾರ್ಪಡ್ತದೆ ಪ್ರಿಯರೇ. ಆದರೆ ಒಂದು ಹೇಳ್ತೇನೆ, ನಿಮ್ಮ ಕಷ್ಟಕರ ಸಮಯದಲ್ಲಿ ದೇವರು ನಿಮ್ಮನ್ನು ಸಹಾಯ ಮಾಡ್ತಾನೆ ಪ್ರಿಯರೇ. ನೀವೆಷ್ಟು ನೆಂಟರಿರಲಿ, ಸಭೆ ಇರಲಿ, ಸೇವಕರಿರಲಿ, ಸಭಾಪಾಲಕರಿರಲಿ, ವಿಶ್ವಾಸಿಗಳಿರಲಿ, ಭಕ್ತದ ಮಕ್ಕಳಿಗಾಗಲಿ ಎಷ್ಟು ನಿಮ್ಮ ಕೈಯನ್ನು ಓಪನ್ ಮಾಡಿ ನೀವು ಮಾಡ್ತಕ್ಕಂಥ ಕಾರ್ಯಗಳು ಮಾಡ್ತೀರಿ. ನೀವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನೋಡಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ ಪ್ರಿಯರೇ. ಯಾರೇ ಇರಲಿ, ಇಲ್ಲಿ ದೇವರು ಹೇಳ್ತಾನೆ ಸ್ಪಷ್ಟವಾಗಿ, ತನ್ನ ಭಕ್ತರ ಪ್ರಾಣವನ್ನು ವಿಮೋಚಿಸುತ್ತಾನೆ. ಇವತ್ತು ಭಯಭಕ್ತಿ ಇಲ್ಲೋದ್ರಲ್ಲಿ ನೀವು ಬೆಳೆದಿರಂದ್ರೆ ನಿಮ್ಮ ಪ್ರಾಣವನ್ನು ದೇವರು ವಿಮೋಚಿಸ್ತಾನೆ ಪ್ರಿಯರೇ. ಅದೇ ಲಾಜರ್ ರೋಗದಲ್ಲಿ ಬಿದ್ದೋಗ್ಯಾನ. ಶ್ರೀಮಂತನ ಮನೆ ಮಂದಿ, ಐಶ್ವರ್ಯಂತನ ಮನೆ ಮಂದಿ ಹೋಗಿ ಅಯ್ಯ ಒಂದು ತುತ್ತು ಅನ್ನ ಕೊಡು ಅಂತ ಕೇಳ್ತಾನ. ಕೊಟ್ಟಿಲ್ಲ. ತುತ್ತು ಅನ್ನ ಕೇಳಿದಾಗ ನಾಯಿಗಳು ಬಂದು ಅವ್ನ ಶರೀರ ನೆಕ್ಲತ್ತಾವ, ಮೈಯೆಲ್ಲ ಹುಣ್ಣುಳವನ ಶರೀರ ನೆಕ್ಲತ್ತವ. ಆ ನಾಯಿಗಳಿಗೆ ಇವ್ನ ಶರೀರದ ಆಹಾರ ಸಿಕ್ಕದ, ನಾಯಿಗೆ ಸಮೃದ್ಧಿ ಸಿಕ್ಕದ, ಇವನಿಗೆ ಮಾತ್ರ ಸಮೃದ್ಧಿ ಸಿಕ್ಕಿಲ್ಲ. ನಂಬಿಕೆ ವಿಶ್ವಾಸ ಉಳ್ಳವನಾಗಿ ಇರ್ತಕ್ಕಂಥ ಲಾಜರನು ಸತ್ತೋಗ್ಯಾನ. ಅಬ್ರಾಹ್ಮನ ಎದೆಗೆ ವರ್ಗಿಸಲ್ಪಟ್ಟವನು ಪ್ರಿಯತಾನ. ನಂಬಿಕೆ ವಿಶ್ವಾಸ ಕಳ್ಕೊಂಡನ? ಹಲ್ಲೆಲೂಯಾ ಇಲ್ಲ. ಇವತ್ತು ಅನೇಕ ಜನರು, ನಾ ಹೇಳ್ತೇನೆ ನಿಮಗ, ನಂಬಿಕೆ ವಿಶ್ವಾಸವನ್ನು ನೀವು ಕಳೆದುಕೊಳ್ಳಕ್ಕೆ ಅವಕಾಶ, ಚಾನ್ಸಸ್ ನಿಮಗಿಲ್ಲ. ನಂಬಿಕೆ ವಿಶ್ವಾಸ ದೃಢವಾಗಿ ನೀವು ಇಟ್ಟುಕೊಂಡಾಗ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಈ ಎಲಿಯಾಗ ದೇವರು, ದೇವ್ರೇ ಆ ಹಳ್ಳದ ಹೋಗಿ ಹೆಂಗೆ ಅಡಿಗೆ ಕೊಳ್ಳ ಹೊಲ್ಲಂಗೆ ಯಾರು ರೊಟ್ಟಿ ತಂದು ಕೊಡ್ತಾವ? ಕಾಗೆ ರೊಟ್ಟಿ ತಂದು ಕೊಡ್ತದ, ಕಾಗೆ ನಂಗೆ ಮಾಂಸ ತಂದು ಕೊಡ್ತಾ ಅಂತೇಳಿ ಎಲೆ ಅಂತೀನಂದ್ರೆ ಅವನಿಗೆ ಸಾಯಂಕಾಲ ಪ್ರಾಂತಕಾಲ ಉಳ್ಳಾಗ ಸಿಗ್ತದ. ಅವನಿಗೆ ಅವನ ಪರಿಸ್ಥಿತಿ ಕೆಟ್ಟೋಗ್ತಿತ್ತವ ಇಲ್ಲ? ಅವನ ಪರಿಸ್ಥಿತಿ ಕೆಟ್ಟೋಗಿರ್ತಕ್ಕಂಥ ಪರಿಸ್ಥಿತಿನ ಇತ್ತು. ಆದರೆ ಎಲಿಯನ ಪರಿಸ್ಥಿತಿಯಲ್ಲಿ ನೋಡಿದಾಗ ಎಲಿಯನು ಸ್ಪಷ್ಟವಾಗಿ ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟನ. ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟಾಗ ಸಾಯಂಕಾಲ ಪ್ರಾಂತಕಾಲದಲ್ಲಿ ಕಾಗೆಗಳು ಮಾಂಸ ಮತ್ತು ರೊಟ್ಟಿಯನ್ನು ತಂದುಕೊಟ್ಟದ. ಅಲ್ಲಿ ಸ್ಪಷ್ಟವಾಗಿ ಎಲಿಯ ಉಂಡನ, ತೃಪ್ತನಾಗ್ಯನ. ಆ ಹಳ್ಳದಲ್ಲಿ ಎಷ್ಟು ದಿನ ಇರಬೇಕು ಅಷ್ಟು ದಿನ ಉಳ್ದನ. ಆ ಹಳ್ಳದ ನೀರು ತನಗೆ ಪಾನ ಆಗ್ಯದ ಪ್ರಿಯರೇ. ಹಳ್ಳದಾಗ ಒಂದೇ ಇರ್ತಾವ. ಹಳ್ಳದಾಗ ಎಷ್ಟು ಸಮಸ್ಯೆ ಇದ್ದಿರ್ಬೋದು. ಹಳ್ಳದ ಇಸ್ಥಳದಲ್ಲಿ ರಾತ್ರಿ ಮಕ್ಕೊಂಡಾಗ ಚಳಿ ಐತಾವ. ಈ ಕಡೆ ಕಪ್ಪಿ ಒಳಗೆ ಟೊಕ್ ಟೊಕ್ ಒಂದು ಕಪ್ಪಿಗಳು ಒಳಗೆ ಒಳತಾ ಇರ್ತಾವ. ಹಳ್ಳದ ಸೈಡಿಗಿದ್ದಾಗ ಎಂಡಿಗಳು ಕೂಡ ಹೊರಗೆ ಬರ್ತಾವಲ್ರಿ? ಇವೆಲ್ಲ ಬರ್ತಾವ. ಎಲಿಯ ಎಷ್ಟು ಭಯ ಹಿಡಿದವನಾಗಿರ್ಬೋದು, ಎಷ್ಟು ಅಂಜಿರ್ಬೋದು ಅವ್ನ ಜೀವಿತದಲ್ಲಿ ಉಳ್ದ. ಆದರೆ ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಪ್ರಿಯರೇ. ದೇವರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟಿರ್ತಕ್ಕಂಥ ಪ್ರತಿಯೊಂದು ಮನುಷ್ಯನು ಆತನ ಸನ್ನಿಧಿಯನ್ನು ಅನುಭವಿಸ್ತಾನ. ಆತನ ಸನ್ನಿಧಿಯನ್ನು ಅನುಭವಿಸುವಾಗ ಸಂತೋಷ ಒಳಗಿರ್ತಾನೆ, ಸಮೃದ್ಧಿ ಇರ್ತದ, ಯಾವ ಕೊರತೆ ಕಡಿಮೆ ಇಲ್ಲದವನ ಜೀವನ ಮಾಡ್ತಾನ. ಎಲ್ಲ ವಿಷಯಗಳಲ್ಲಿ, ಎಲ್ಲ ಸಮಯ, ಎಲ್ಲ ವೇಳೆಯಲ್ಲಿ ಅದ್ಭುತಗಳನ್ನು ನೋಡ್ತಕ್ಕಂಥನಾಗಿರ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದ್ಭುತಗಳನ್ನು ನೋಡ್ತಕ್ಕಂಥರಾಗಿರ್ತಾರೆ ಪ್ರಿಯರೇ. ಇವತ್ತು ಆ ನಂಬಿಕೆ ವಿಶ್ವಾಸ ನಿಮ್ಮಲ್ಲ ಅದನ್ನ ಒಂದು ಸರ್ತಿ ನಿಮ್ಮ ಹೃದಯ ಮೇಲೆ ನೀವು ಕೈ ಇಟ್ಕೊಂಡು ನಿಮ್ಮ ನೀವು ಪರೀಕ್ಷಿಸ್ಕೊಳ್ರಿ. ಕೆಲವೊಬ್ರಿಗೆ ಹೇಳ್ತೇನೋ ಪ್ರಾರ್ಥನೆ ಮಾಡೋದು, ದೇವ್ರು ಅದ್ಭುತ ಮಾಡ್ಯಾನ, ನೀವು ಪ್ರಾರ್ಥನೆಯಲ್ಲಿ ಪಾಲ್ಭಾಗಿರ್ರಿ, ಉದಯಕಾಲ ಸಾಯಂಕಾಲ ಸಮಯ ಸಿಕ್ಕಾಗ ಪ್ರಾರ್ಥನೆ ಮಾಡಿರಿ, ದೇವ್ರು ಅದ್ಭುತ ಮಾಡ್ಯಾನಂದ್ರೆ ಹಿಂಗಂತೀರಿ ಸರ್. ಏನಂತಾರ? ಹಿಂಗಂತೀರಿ ಸರ್, ದೇವ್ರು ಮಾಡ್ತಾನಂತೀರಿ. ಉಣ್ತೀರಿ ಅಂತ ಕೇಳಿದ್ರಾಗ ಉಂಡ್ರಂಬದಾಗ ಎಷ್ಟು ಫರಕ್ ಅದಲ್ರಿ? ಫರಕ್ ಅದನ್ನ ಅಥವಾ ಇಲ್ಲ? ಕೆಲವೊಂದು ಮನೆಗೆ ಹೋದಾಗ ಸರ ಊಟ ಮಾಡ್ತಾರೆ, ಊಟ ಕೊಡ ಸರ್, ಉಣ್ತೀರಿ. ಈಗ ನಿಮ್ಮ ಮನೇನ ಹೌಸ್ ವಿಸಿಟಿಂಗ್ ಬಂದ ಅನ್ಕೋರಿ, ನಿಮ್ಮ ಮನ್ಯಾಗ ಯಜಮಾನ್ ಸರ ಉಳ ಕೊಡು ಬಂದಾರ, ಉಳ ಕೊಡು ಸರ್, ಉಣ್ತೀರಿ ಅಂದಂಗೆ ಕೇಳಿದ್ರಿ ಅನ್ಕೋರಿ. ಏನೋ ಉಣ್ತಾ ಅನ್ಬೇಕಾ ಉಂಬಲ್ ಅನ್ಬೇಕಾ? ಹೆಂಗೆ ಅನ್ಬೇಕ್ರಿ?
ಮನೆಗೆ ಬಂದ ನೆಂಟ್ರಿಗೆ ಚಾ ಮಾಡ್ಕೊಡು ಅಂತೀರಿ. ಆ ನೆಂಟು ಮನುಷ್ಯ ಈ ಶಬ್ದಗಳಿಗೆ ಹೊಂಟವಂತ ನೆಂಟ್ರ ಮನೆಗೆ ಹೊಂಟಿಲ್ರಿ. ನೆಂಟರು ಬರೋದೇ ಕಮ್ಮಿ ಹೋಗ್ಯದ ಮನೆಗಳಿಗೆ. ಗಂಗಾ ತವಿಗೆ ಮಾತಾಡ್ಲಕ್ಕೆ ಸುರಮೇತ ಒಂದಿನ 2 ದಿನದಾಗ. ಹಲ್ಲೆಲೂಯ. ಸೋದರನ ಹೇಳ್ತೆ, ನಂಬಿಕೆ ವಿಶ್ವಾಸ ನಿಮ್ಮೊಳಗೆ 100% ಇರಲೇಬೇಕು. ಯಾರ ಜೀವಿತದಲ್ಲಿ ನಂಬಿಕೆ ವಿಶ್ವಾಸ ಇರ್ತದೋ ಅವರು ದೇವರಿಂದ ಅದ್ಭುತಗಳಂತರ ದೇವ್ರ ಅವ್ರ ಜೀವಿತದಲ್ಲಿ ಸೂಚಕ ಕಾರ್ಯ ಮಾಡ್ತಾನೆ. ಎಲೆ ಹೆಂಗೆ ಕೇಳಿ, ದೇವ್ರೇ ನಂಗೆ ಹೋಗಂತ ಎಲ್ಲಿಗೆ, ನಾವ್ ಹೋಗ್ಲಿ, ಕಾಜುಗಳು ಮತ್ತು ನಾನು ರೊಟ್ಟಿ ಮಾಂಸ ತಂದು ಕೊಡ್ತಾ ದೇವ್ರೇ ಅಂತಂದನ ಇಲ್ಲ. ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟನ, ಅಲ್ಲಿ ಹೋಗ್ಯಾನ, ದೇವ್ರ ಅದ್ಭುತ ಮಾಡ್ಯಾನ. ದೇವರು ಸೇವಕರಾಗಿರ್ತಕ್ಕಂಥ ನಾವುಗಳು ನಿಮಗೆ ಹೇಳಿದೆವಂದ್ರೆ ಆ ಪರಿಪಾಲನದಲ್ಲಿ ನೀವು ಸ್ಪಷ್ಟವಾಗಿ ಸೇವಕರು ಹೇಳ್ಯಾರ, ಆ ಪ್ರಾರ್ಥನೆಯಲ್ಲಿ ದೇವ್ರ ಅದ್ಭುತ ಮಾಡ್ಯಾನ ಅಂತ ಹೇಳಿದಂತ ತಕ್ಷಣ ಆ ಒಂದು ನಂಬಿಕೆ, ಆ ವಿಶ್ವಾಸ ನಿಮ್ಮ ಜೀವಿತದಲ್ಲಿ ಸಾಕು, ದೇವ್ರು 100% ಅದ್ಭುತ ಮಾಡ್ತಾನೆ. ಆ ವಿಶ್ವಾಸ ಯಾಕಬಾರ್ದು? ಮಾಡ್ತಾನಂತಾರೆ, ಸ್ವಸ್ಥತೆ ಕೊಡ್ತಾನಂತಾರೆ, ನಮ್ಮನ್ನು ಬಿಡುಗಡೆ ಮಾಡ್ತಾನಂತಾರೆ. ಇವು ಶಬ್ದಗಳು ಬಂದು ಅಂದ್ರೆ ನೀ ಅನೇಕ ಚರ್ಚ್ಗಳಿಗೆ ಹೋಗ್ತೀವಿ ಪ್ರಿಯರೇ, ಅನೇಕ ಸಭೆಗಳಿಗೆ ಹೋಗ್ತಿ, ಅನೇಕ ಪ್ರಾಂತಗಳಿಗೆ ಹೋಗ್ತಿ, ಎಲ್ಲ ನಿಂಗೆ ಸ್ವಸ್ಥತೆ ಆಗಲ್ಲ. ಎಲ್ಲಿವರೆಗ ನಿನ್ನ ಒಳಗೆ ನಂಬಿಕೆ ವಿಶ್ವಾಸ ಹುಟ್ಟಲ್ಲ ಅಲ್ಲಿವರೆಗ ನಿನಗೆ ಸ್ವಸ್ಥತೆನೇ ಆಗಲ್ಲ. ಹಲ್ಲೆಲೂಯ. ಮತ್ತು ಸೇವಕರಾಗಿರ್ತಕ್ಕಂಥ ನಮಗೆ ರೋಗ ವ್ಯಾಧಿ ಇಲ್ಲ ಅಂತಾರೆ ಏನ್ರಿ? ಅವನೇ ಇಲ್ಲ. ನನ್ನ ಒಳಗೆ ಆಸಿಡಿಟಿ ಪ್ರಾಬ್ಲಮ್ ಅದ ಹೇಳ್ಬಾರ್ದು. ಆಸಿಡಿಟಿ ಪ್ರಾಬ್ಲಮ್ ಅದ ನನ್ನ ಒಳಗೆ, ಬ್ಯಾಡ್ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ನನ್ನ ಒಳಗದ. ಡೇ ಬೈ ಡೇ ಒಂದಿನ ಬಿಟ್ಟು ಒಂದಿನ ಕಂಪಲ್ಸರಿ ಟ್ಯಾಬ್ಲೆಟ್ ಕಂಪಲ್ಸರಿ ಹಾಕೋತೇನ, ಆಸಿಡಿಟಿ ಟ್ಯಾಬ್ಲೆಟ್ ಡೈಲಿ ಹಾಕೋತೇನ. ಸೇವಕರು ಮತ್ತೆ ಏನು ಮಾಡಬೇಕು ಅಂತ ಹಾಸ್ಪಿಟಲ್ ಹೋಗ್ಬಿಡ್ದ. ಕೆಲವ್ರು ಮರಣಕ ನಂಬೋ ವಿಶ್ವಾಸ ಮಾಡು, ನಮ್ಮ ವಿಶ್ವಾಸ ಮಾಡು ಅಂತೇಳಿ ಅವ್ನಿಗೆ ತಡಿತೇವಿಲ್ಲೇ. ನಾವು ಗೋಲಿಗಳು ಹಾಕೋತೇವೆ, ಟಾನಿಕ್ ತಗೋತೇವೆ, ಇಂಜೆಕ್ಷನ್ ನಾವು ತಗೋತೇವೆ. ವಿಶ್ವಾಸಿಗಳಿಗೆ ಕೂಡಿಲ್ಲ ಬ್ಯಾಡ್ ದೇವ್ರು ಹೇಳೋಣ ರೇ ಸುಮ್ಮ ಜಾಗ್ರತ. ಒಂದು ವೇಳೆ ದೇವ್ರು ಹೇಳಂದ್ರ ಲೂಕನು ವೈದ್ಯನಾಗಿ ಹಾಕಿದ್ದು ಮತ. ಲೂಕನು ವೈದ್ಯನಾಗಬೇಕಂತ ಅವಶ್ಯಕತೆ ಏನಿತ್ತು? ಹಳ್ಳ ದಡಿಗಳಿಗೆ, ತೊರೆ ದಡಿಗಳಿಗೆ, ಹಸುರಾಗಿ ಬೆಳೀತಕ್ಕಂಥ ಇಸ್ರ ನೀರಿರ್ತಕ್ಕಂಥ ಪ್ರಾಂತ್ಯಗಳಲ್ಲಿ ದೇವರು ಔಷಧಗಳು ಯಾಕೆ ಉತ್ಪತ್ತಿ ಮಾಡ್ತೇನೆ? ಮನುಷ್ಯನೊಳಗ ಕೆಲವು ಸರ್ತಿ ನಾವು ಆ ವಿಶ್ವಾಸಿಗಳಾಗಿ ನಾವು ಜೀವನ ಮಾಡ್ತೇವೆ. ಅಥವಾ ಕೆಲವೊಂದು ರೋಗ ವೈದ್ಯರಿಂದ ಆಗುತ್ತಾ, ಕೆಲವೊಂದು ರೋಗ ದೇವ್ರಲಿಂದ ಸ್ವಸ್ಥತೆ ಪ್ರೇರೆ. ನಾವು ವೈದ್ಯರಿಂದ ಆಗಲ್ಲಂಥದ್ದು ದೇವ್ರು ಗುಣಪಡಿಸ್ತಾನೆ ಪ್ರೇರೆ. ದೇವ್ರು ಗುಣಪಡಿಸ್ಬೇಕಾದ್ರೆ ಹಂಗಿರ್ಬೇಕು, ನಿನ್ನ ಒಳಗ ಏನಿರ್ಬೇಕು? ನಂಬಿಕೆ ವಿಶ್ವಾಸ ದೃಢವಾಗಿರ್ಬೇಕು. ಅದಕ್ಕೆ ಎಲೆನ ಜೀವಿತ ನೋಡ್ತೀವಿ ಸ್ಪಷ್ಟವಾಗಿ. ಯೊರ್ದಾನ್ ಹೊಳೆ ಆಚೆಯಲ್ಲಿರುವ, ಯೊರ್ದಾನ್ ಹೊಳೆ ಆಚೆಕಂದ್ರೆ ಅದೇ ನೀರಿನ ಸಪ್ಲೈ ಐತಿರ್ಬೋದಿಲ್ಲ ಅಂತಿಲ್ಲ, ಸ್ವಲ್ಪ ಮೈಂಡ್ನಲ್ಲಿ ದೂರ ದೇಶ ಪ್ರಾಂತದಲ್ಲದ. ಆದರೆ ಆ ಪೂರ್ವ ದಿಕ್ಕಿಗಿರ್ತಕ್ಕಂಥ ಆ ಹಳ್ಳ ಅವನ ಜೀವಿತದಲ್ಲಿ ಅದ್ಭುತ ಮಾಡ್ಯದ ಪ್ರೇರಿ. ಕಾಗೆ ತಂದು ರೊಟ್ಟಿ ಮಾಂಸವನ್ನು ಕೊಟ್ಟು, ಅದು ಕೂಡ ಮಾಮೂಲು ರೊಟ್ಟಿಲ್ಲ, ಕೆಂಡದ ಮೇಲೆ ಸುಟ್ಟಿರ್ತಕ್ಕಂಥ ರೊಟ್ಟಿ ಹಂಗೆ ತಂದಿರ್ಬೋದು. ಅದು ಎಲೆಯ ಉಳ್ಳಾಗ ಮತ್ತೆ ತಣ್ಣಗಿರ್ತಿಲ್ಲ ಅಂತದು, ಸ್ವಲ್ಪ ಗರಂ ಇರ್ತಂತ ಎಲೆಯ ಉಳ್ಳಾಗ ರೊಟ್ಟಿ. ಇವತ್ತು ಸೋದರ ನಿಮ್ಮ ಜೀವಿತದಲ್ಲಿ ಒಂದು ಅಳವಡಿಸ್ಕೊಂಡಿರ್ಬೇಕು. ನೀವು ದೇವರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟವರಾಗಿ ನೀವು ಇರಲೇಬೇಕು. ಆ ನಂಬಿಕೆ ವಿಶ್ವಾಸ ನಿಮ್ಮ ಒಳಗದಂದ್ರೆ ದೇವರು ಅದ್ಭುತ ಮಾಡ್ತಾನೆ ಪ್ರೇರಿ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಈ ವಾಕ್ಯ ನಿಮ್ಮೆಲ್ಲರೂ ಜೀವಿತಕ್ಕೆ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿರಲಿ. ಕಣ್ಮುಚ್ಚೊಂದು ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯಪಡಿಸೋಣ ಪ್ರಿಯರೇ. ನಿಮ್ಮ ಹೃದಯ ಮೇಲೆ ಒಂದು ಕ್ವಶನ್ ಹಾಕೋರಿ. ಎಲೇನಿ ದೇವ್ರು ಸಹಾಯ ಮಾಡ್ಯಾನಂದ್ರೆ ನನಗೆ ಸಹಾಯ ಮಾಡಲ್ಲ ಅಂತ ಒಂದು ಕ್ವಶನ್ ನೀವು ಜೀವಿತದಲ್ಲಿ ಇಟ್ಕೊಂಡು ನೀವು ಕೇಳ್ರಿ, ದೇವ್ರು ನಿಮ್ಗೆ ಅದ್ಭುತ ಮಾಡ್ತಾನೆ ಪ್ರಿಯರೇ. ರೋಗದಿಂದ ವ್ಯಾಧಿಯಿಂದ ಬಂದಂಥ ನೀನು ದೇವ್ರ ಮೇಲೆ ವಿಶ್ವಾಸ ನಂಬಿಕೆ ಇಡು, ದೇವ್ರು ಸ್ವಸ್ಥತೆ ಮಾಡ್ತಾನೆ. ಆ ವಿಶ್ವಾಸಿ ಆಗ್ಬೇಡ. ಎಲಿಯನು ದೇವ್ರ ಮಾತು ಕೇಳನ್ ಪ್ರೇಯರಿ. ಕಾಗೆ ಕೂಡ ದೇವ್ರ ಮಾತು ಕೇಳೋದು ಪ್ರೇಯರಿ. ಮಾಂಸ ರೊಟ್ಟಿಗೆ ವೈರಿಯಾಗಿರ್ತಕ್ಕಂಥ ಕಾಗೆ ದೇವ್ರ ಮಾತು ಕೇಳಿ ಎಲಿಯನಿಗೆ ಪ್ರಾಂತಕಾಲ ಸಾಯಂಕಾಲದಲ್ಲಿ ತಂದು ಆಹಾರ ಕೊಟ್ಟದು ಪ್ರೇಯರಿ. ಅದು ಬಹುಶಃ ಕಾಗೆ ಮನಸ್ಸಂದಿರ್ಬೋದು, ಇದು ನಾ ತಿಂತಕ್ಕಂಥ ಆಹಾರ ಅವನಿಗೆ ನಾವು ಒಯ್ದು ಕೊಡ್ಲಿ ಅಂದಿರ್ಬೋದಿಲ್ಲ ಅಂತಿಲ್ಲ. ಆದರೆ ದೇವ್ರ ಅಪ್ಪಣೆ ಕೊಟ್ಟಿನ ಕಾರಣ ಕಾಗೆ ದೇವ್ರ ಮಾತು ಕೇಳದ ಪ್ರೇಯರಿ. ಎಲಿಯ ದೇವ್ರ ಮಾತು ಕೇಳ್ಯಾನ, ಕಾಗೆ ದೇವ್ರ ಮಾತು ಕೇಳ್ಯದ. ಸ್ಪಷ್ಟವಾಗಿ ಎಲಿಯನಿಗೆ ಜೀವಕರವಾಗಿರ್ತಕ್ಕಂಥ ನೀರು ಕೂಡ ಆ ಪ್ರಾಂತದಲ್ಲಿ ಸಿಕ್ಕ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಲ್ಲೆಲೂಯ. ಒಂದು ವೇಳೆ ನಮ್ಮ ಮಧ್ಯದಲ್ಲಿ ಯಾರಾದರೂ ಇದ್ದೀರ ಅವಿಶ್ವಾಸಿಯಾಗಿ ಜೀವನ ಮಾಡ್ತಕ್ಕಂಥ ನೀನು, ಒಂದು ವೇಳೆ ದೇವರು ಹೇಳ್ತಕ್ಕಂಥ
ಹೇಳ್ತಕ್ಕಂಥ ಮಾತಿನಲ್ಲಿ ನಂಬಿಕೆ ವಿಶ್ವಾಸವಿಟ್ಟು ದೇವ್ರು ನನ್ನ ಜೀವಿತದಲ್ಲಿ ಅದ್ಭುತ ಮಾಡ್ಯಾನ. ಒಂದು ನೀನು ಅನ್ಕೊಂಡಿದ್ದೀರ, ದೇವ್ರಿಗೆ ಗೊತ್ತೇ ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡ್ಯಾನ. ಕಷ್ಟಕರ ಸಮಸ್ಯೆ ಇದಿರ್ಬೋದು, ಸಂಕಟಕರ ಸಮಸ್ಯೆ ಇದಿರ್ಬೋದು, ರೋದನೆ ವೇದನೆ ಸಂಬಂಧಪಟ್ಟಂತ ಸಮಸ್ಯೆ ಇದಿರ್ಬೋದು, ಕಣ್ಣೀರಿನಲ್ಲಿ ಸಮಸ್ಯೆ ಇದಿರ್ಬೋದು, ಕಡಿಮೆ ಆಗಲಂತ ರೋಗ ವ್ಯಾಧಿಗಳಿದ್ದಿರ್ಬೋದು, ಮರಣಾಪಾಯ ಸಂಕಟಗಳು ಎದುರ ಇದ್ದಿರ್ಬೋದು. ಆದರೆ ದೇವರು ಎಲಿಯನು ದೇವರ ಮಾತನ್ನು ಹೇಗೆ ಕೇಳೇನೋ, ಒಂದು ವೇಳೆ ನೀ ಪ್ರಾರ್ಥನೆ ಮಾಡುವಾಗ ದೇವರು ನಿನಗೆ ಒಂದು ವೇಳೆ ಏನ ತಿಳಿಸಿನಂದ್ರೆ ಅದು ಕಾಪಾಡಿಕೊಂಡು ನೋಡಿ, ಹಿಡಿದುಕೊಂಡು ನೋಡಿ, ದೇವರ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ದೇವ ನಿನ್ನ ಮಹಿಮೆ ಆಗಲಿ, ನಿನ್ನ ಘನತೆ, ನಿನ್ನ ಮಕ್ಕಳಪ್ಪ ಕರ್ತಾನೆ. ಯಾರ್ಯಾರು ಕಷ್ಟದಲ್ಲಿ, ಭಾರದಲ್ಲಿ, ಸಮಸ್ಯೆಯಲ್ಲಿ, ಸಂಕಟದಲ್ಲಿ ದೇವ ನನ್ನ ಜೀವಿತ ಇದೆ ಎಂಬುದಾಗಿ ಪ್ರಾರ್ಥನೆ ಮಾಡ್ತಕ್ಕಂಥರಾಗಿದ್ದರು, ಅವ್ರಿಗೆ ಸರಿ ಮಾಡು ದೇವ. ಎಲ್ಲ ಕಷ್ಟಗಳು, ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡು ಕರ್ತಾನೆ. ಯಾರ್ಯಾರ ಜೀವಿತದಲ್ಲಿ ಏನೇನು ಅದ್ಭುತಗಳಾಗಬೇಕೋ ಆ ಅದ್ಭುತಗಳು ಗೊತ್ತಿ ಮಾಡು ಕರ್ತಾನೆ. ನಂಬಿದವರು ಮಾತ್ರ ದೇವ್ರ ಮಹಿಮೆ ಕಾಣ್ಲಕ್ಕೆ ಅವಕಾಶದ ಪ್ರೇರಿ. ನಂಬಿಕೆ ವಿಶ್ವಾಸ ಇಟ್ಟು ಯಾರು ಪ್ರಾರ್ಥನೆ ಮಾಡ್ತಾರೋ ಅವ್ರು ಯಾರು ಇದನ್ನ ಖಾಲಿ ಕೈಲಿ ಹೋಗ್ಲಕ್ಕೆ ಅವಕಾಶ ಚಾನ್ಸಸ್ ಇಲ್ಲ. ಯಾಕಂದ್ರೆ ಎಲಿಯನು ದೇವರ ಮಾತನ್ನು ಕೇಳೇನ, ನಂಬಿಕೆ ವಿಶ್ವಾಸ ಇಟ್ಟನ. ಎಲಿಯನಿಗೆ ಕಾಗೆ ಮಾಂಸ ಮತ್ತು ರೊಟ್ಟಿನ ತಂದುಕೊಟ್ಟದ, ಹಳ್ಳದ ನೀರು ಪಾನಾಗ್ಯದ. ಎಲಿಯನ್ನು ಸೇವನೆ ಮಾಡಿ ಸಂತೃಪ್ತನಾಗನ ಪ್ರೇರೆ. ಅದ್ಭುತವಾಗಿ ಎಲಿಯ ಜೀವಿಸನ ಪ್ರೇರೆ. ಒಂದು ವೇಳೆ ಗೊತ್ತಿನ ಜೀವನ ಹೇಗದ ಪರೀಕ್ಷಿಸಿಕೋ. ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಇಡುವುದಾದರೆ ದೇವರ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಕರ್ತನೆ ವಾಕ್ಯ ಕೇಳಿರ್ತಕ್ಕಂಥ ಪ್ರತಿಯೊಂದು ಮಕ್ಕಳನ್ನ ಪ್ರಾರ್ಥಿಸ್ತಾ ಆಶೀರ್ವಾದ ಮಾಡು, ಒಳ್ಳೆ ಆರೋಗ್ಯ ಕೊಡು, ಆತ್ಮಿಕವಾಗಿ ಬೆಳೆಸು. ಪಾಪ ದ್ರೋಹ ಅಪರಾಧಗಳು ಏನೇ ತಿರ್ಕೊಡ್ತಾನೆ ಅಳಿಸ್ಬಿಡಪ್ಪ. ನಿಮ್ಮ ಅಮ್ಲೆ ರಕ್ತದಲ್ಲಿ ಇಂತೊಳ ಶುದ್ಧೀಕರಿಸಿ ಹೊಸ ಒಡಂಬಡಿಕೆ ಮಾಡಿಕೊಂಡು ಸ್ಥಿರವಾಗಿ ಬಲಪಡಿಸು. ಎಲಿಯನು ನಿನ್ನಲ್ಲಿ ನಂಬಿಕೆ ವಿಶ್ವಾಸ ಇಟ್ಟು ಹೇಗೆ ನಡೆದಿದ್ದಾನೋ ಅದೇ ನಿನ್ನ ಮಕ್ಕಳು ಕೂಡ ನಿನ್ನಲ್ಲಿ ನಂಬಿಕೆ ವಿಶ್ವಾಸ ಇಟ್ಟು ಮುಂದೆ ಸಾಗಿಕೊಂಡು ನಡೆಯುವಾಗ ನೀನು ಸಹಕರಿಸಿ ಕರ್ತಾನೆ. ನಿನ್ನ ಮಹಿಮೆ ಆಗೋ ರೀತಿ ಕರ್ತಾನೆ. ಇವತ್ತಿನ ವಾಕ್ಯ ನೀನು ಅದ್ಭುತವಾಗಿ ನನಗೆ ಮತ್ತು ನಮ್ಮೆಲ್ಲರಿಗೆ ನೀವು ಮಾತಾಡಿದಕ್ಕಾಗಿ ನಿನ್ನ ಸ್ತೋತ್ರ. ಈ ವಾಕ್ಯ ನಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದಕರವಾಗಿ ಫಲಕರವಾಗಿರಬೇಕೆಂಬುದಾಗಿ ನಂಬಿಕೆ ವಿಶ್ವಾಸವುಳ್ಳವ್ರ ಒಳಗೆ ನೀನು ಗೊತ್ತಾ ಅದ್ಭುತ ಮಾಡಿದಕ್ಕಾಗಿ ನಿನ್ನ ಸ್ತೋತ್ರ. ನಜರತ್ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್, ಆಮೇನ್, ಆಮೇನ್.